ಗುಡ್ ಮಾರ್ನಿಂಗ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಇವಾಗ ಆ, ನಿನ್ನೆ ಕ್ಲಾಸಲ್ಲಿ ನಾವು ಆಮ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನೋ ಮೊದಲನೇ ರಸಾಯನಶಾಸ್ತ್ರದ ಪಾಠವನ್ನ ರಿವಿಷನ್ ಮಾಡಿದ್ದೇವೆ. ಇವಾಗ ನಾವು ಎರಡನೇ ಪಾಠವಾದ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು, ಲವಣಗಳು, ಈ ಒಂದು ಪಾಠದ ಬಗ್ಗೆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನ ರಿಕಾಲ್ ಮಾಡೋಣ. ಎಲ್ರು ನಿನ್ನೆ ಕೊಟ್ಟಿರೋ ಕ್ವಶನ್ ಅನ್ನ ಮಾಡಿದೀರಾ ಅಂತ ಅನ್ಕೋತೇನೆ. ಓಕೆ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಅಂದ್ರೆ ಸೂಚಕಗಳ ಪರಿಚಯ, ಎರಡನೇದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಅವುಗಳ ಗುಣಲಕ್ಷಣಗಳು, ಮೂರನೇದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಪ್ರತಿಕ್ರಿಯೆಗಳು, ನಾಲ್ಕನೇದು ನೀರಿನಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವರ್ತನೆ, ಐದನೇದು pH ಮಾಪಕ ಮತ್ತು ಪ್ರಾಮುಖ್ಯತೆ, ಆರನೇದು ಲವಣಗಳು, ಏಳನೇದು ಸ್ಫಟಿಕೀಕರಣದ ನೀರು ಅಂತ. ಈ ಎಲ್ಲ ಕಾನ್ಸೆಪ್ಟ್ ಮೇಲೆ ನಾವು ಪ್ರಶ್ನೆಗಳನ್ನ ನೋಡ್ಲಿಕ್ಕಿದ್ದೇವೆ. ಈ ಒಂದು ಪಾಠದ ಮೇಲೆ ಪರೀಕ್ಷೆಗೆ ನಿಮಗೆ 6 ಅಂಕದ ಒಂದು ಪ್ರಶ್ನೆಗಳು ಬರ್ಬೋದು. ಒಟ್ಟು 1 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಆಮೇಲೆ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ, 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 3. ಒಟ್ಟು 6 ಅಂಕಕ್ಕೆ ನಿಮಗೆ ಈ ಪಾಠದ ಮೇಲೆ ಪ್ರಶ್ನೆಗಳು ಬರಬಹುದು. ಈ ರೀತಿ ಅಂಕ ಹಂಚಿಕೆ ಇದೆ. ಆಮೇಲೆ ಇವಾಗ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಏನು ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ NaCl ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ Na2CO3 ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2 ಅಂತ ಕೊಟ್ಟಿದ್ದಾರೆ. ಈಗ ಚಲುವೆ ಪುಡಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಚಲುವೆ ಪುಡಿ ಅನ್ನೋದಕ್ಕಿಂತ ನಿಮ್ಗೆ ಬ್ಲೀಚಿಂಗ್ ಪೌಡರ್ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ ಅಲ್ವಾ. ಎಲ್ಲ ಬಳಸ್ತೀರಿ, ನೀರನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಬಳಸ್ತೀರಿ ಬ್ಲೀಚಿಂಗ್ ಪೌಡರ್ ಅನ್ನ. ಬ್ಲೀಚಿಂಗ್ ಪೌಡರ್ ಬಳಕೆ ಎಲ್ಲ ಗೊತ್ತಿದೆ ಅಲ್ವಾ. ಹಾಗಾಗಿ ಇದರ ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಸೂತ್ರ ಯಾವುದು ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಸೊ ಇದನ್ನ ಹೇಗ್ ಮಾಡ್ತಾರೆ ಬ್ಲೀಚಿಂಗ್ ಪೌಡರು ಅಂತ ಕೇಳಿದ್ರೆ, ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಇರುತ್ತಲ್ಲ, ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೀವು ನಿನ್ನೆ ಚಾಪ್ಟರ್ ಅಲ್ಲಿ ನೋಡಿದಿರಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಅರಳಿದ ಸುಣ್ಣ ಅಂತ ಕರಿತೀವಿ. ವೈಟ್ ವಾಷಿಂಗ್ ಅಲ್ಲೆಲ್ಲ ಬಳಸ್ತಾರೆ ನೋಡಿ, ಗೋಡೆಗಳಿಗೆ ಸುಣ್ಣ ಬಡಿಬೇಕಾದ್ರೆಲ್ಲ ಇದನ್ನೇ ಬಳಸ್ತಾರೆ. ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಕ್ಲೋರಿನ್ ಗ್ಯಾಸ್ ಅನ್ನ ಪಾಸ್ ಮಾಡಿದಾಗ ಅಥವಾ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಜೊತೆ ವರ್ತಿಸಿದಾಗ ಏನಾಗತ್ತೆ ಹೇಳಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದ್ರೆ ಇದು ಬ್ಲೀಚಿಂಗ್ ಪೌಡರ್, ಚಲುವೆ ಪುಡಿ ಆಯ್ತಾ. ಮತ್ತೆ ನೀರು ಉಪ ಉತ್ಪನ್ನವಾಗಿ ಉತ್ಪತ್ತಿ ಆಗತ್ತೆ. ಈ ರೀತಿ ಬ್ಲೀಚಿಂಗ್ ಪೌಡರ್ ಅನ್ನ ತಯಾರು ಮಾಡ್ತಾರೆ. ಎಕ್ಸಾಮಿಗೆ ಇದೆಲ್ಲ ಬೇಡ, ನಿಮ್ಗೆ ನಾಲೆಜಿಗೆ ಒಂದ್ಸಲ ರಿಕಾಲ್ ಆಗ್ಲಿ ಅಂತ ಹೇಳ್ದೆ ನಾನು. ಹಾಗಿದ್ರೆ ಇಲ್ಲಿ ಆಪ್ಷನ್ NaCl ಅಂದ್ರೆ ಏನು? ಇದು ಉಪ್ಪಿನ ರಾಸಾಯನಿಕ ಹೆಸರು NaCl ಅಂತ ಅಲ್ವಾ. Na2CO3 ಅಂದ್ರೆ Na2CO3 ಅಂದ್ರೆ ವಾಷಿಂಗ್ ಸೋಡಾ ಅಲ್ವಾ. ವಾಷಿಂಗ್ ಸೋಡಾಕ್ಕೆ Na2CO3 ಅಂತ ಹೇಳ್ತಾರೆ. ಆಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಇದು ಸುಣ್ಣದ ಕಲ್ಲು, ಸುಣ್ಣದ ಕಲ್ಲು ಅಲ್ವಾ. ಓಕೆ. ಆಮೇಲೆ ಇದ್ರ ಸರಿಯಾದ ಉತ್ತರ ಯಾವುದು ಆಗಿದ್ರೆ ಇಲ್ಲಿ ನೋಡಿ, ಈ ರೀತಿ ಇರುತ್ತೆ ಚಲುವೆ ಪುಡಿ ಬ್ಲೀಚಿಂಗ್ ಪೌಡರ್ ಚಿತ್ರ ಈ ರೀತಿ ಇರುತ್ತೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ರಾಸಾಯನಿಕ ಸೂತ್ರ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಆಮೇಲೆ ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಆಪ್ಷನ್ ಎ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ ಮತ್ತು OH- ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಆಪ್ಷನ್ ಬಿ ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಆಪ್ಷನ್ ಸಿ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH- ಅಯಾನುಗಳ ಸಂಖ್ಯೆ
ಸಂಖ್ಯೆ ಹೆಚ್ಚಾಗುತ್ತದೆ. ಆಪ್ಷನ್ ಡಿ, ಆಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಸೊ pH ಮೌಲ್ಯ ಹೆಚ್ಚಾಗೋದು ಅಂದ್ರೆ ಏನು? ಈಗ pH ಸ್ಕೇಲ್ ಗೊತ್ತಿದೆ ಅಲ್ವಾ ನಿಮ್ಗೆ? 0ದಿಂದ 14ರವರೆಗೆ ಇರುತ್ತೆ pH ಸ್ಕೇಲ್. ಸಾರಿ, ಹೌದು, 0ದಿಂದ 14ರವರೆಗೆ pH ಸ್ಕೇಲ್ ಇರುತ್ತೆ ಅಲ್ವಾ? ಈಗ ಎಕ್ಸಾಕ್ಟ್ಲಿ 7 ಇದೆ ಅಂದ್ರೆ ಯಾವುದು? ತಟಸ್ಥ ಅಂತ ಅರ್ಥ. ಆಯ್ತಾ? ಆಮೇಲೆ 7ಗಿಂತ ಜಾಸ್ತಿ ಇದೆ ಅಂದ್ರೆ ಅದೇನು? ಪ್ರತ್ಯಾಮ್ಲೀಯ, ಬೇಸ್ ಅಂತ ಅರ್ಥ ಅಲ್ವಾ? ಆಮೇಲೆ 0ದಿಂದ 7ರವರೆಗೇನು? ಆಮ್ಲೀಯ. ಇದನ್ನ ನೆನ್ಪಿಟ್ಕೊಳ್ಳಿ. ಆಯ್ತಾ? pH 0 ಇದ್ರೆ 0 ಇರಲ್ಲ ಯೂಶುವಲಿ. 0ಗಿಂತ ಮೇಲೆ 7ಗಿಂತ ಕಡಿಮೆ ಇದ್ರೆ ಅದು ಆಮ್ಲೀಯ ಗುಣಲಕ್ಷಣವನ್ನ ಹೊಂದಿರ್ತದೆ ವಸ್ತು. ಒಂದು ವಸ್ತುವಿನ pH 7ರಿಂದ ಸ್ಟಾರ್ಟ್ ಆಗಿ 14ರವರೆಗೆ ಇದ್ರೆ 14 ಒಳಗೆ ಇದ್ರೆ ಅದು ಪ್ರತ್ಯಾಮ್ಲೀಯ ಗುಣಲಕ್ಷಣಗಳನ್ನ ಹೊಂದಿರ್ತದೆ. ಎಕ್ಸಾಕ್ಟ್ಲಿ 7 ಇತ್ತು ಅಂದ್ರೆ ಅದು ತಟಸ್ಥ ಇರುತ್ತೆ. ಈಗ ಉದಾಹರಣೆಗೆ ನೀರು, ಪರಿಶುದ್ಧವಾದ ನೀರಿನ pH ಎಷ್ಟಿರುತ್ತೆ ಹೇಳಿ? 7 ಇರುತ್ತೆ. ಆಯ್ತಾ? ಇದು pH ಸ್ಕೇಲ್ ಆಯ್ತು. ಹಾಗಿದ್ರೆ ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಏನಾಗತ್ತೆ? ಹಂಗಿದ್ರೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗತ್ತೆ ಅಲ್ವಾ? pH ಮೌಲ್ಯ ಜಾಸ್ತಿ ಆಗ್ತಾ ಹೋಯ್ತು ಅಂತ ಇಟ್ಕೊಳ್ಳಿ. ಈಗ 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 0ದಿಂದ ಇದ್ದಿದ್ದು pH ಮೌಲ್ಯ ಜಾಸ್ತಿ ಆಯ್ತು ಅಂದ್ರೆ ಏನರ್ಥ ಅದು? ಅಂದ್ರೆ ಅಸಿಡಿಕ್ ನೇಚರ್ ಕಡಿಮೆ ಆಯ್ತು, ಆಮ್ಲೀಯ ಗುಣ ಕಡಿಮೆ ಆಗ್ತಾ ಬಂತು, ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗ್ತಾ ಬಂತು ಅಂತ ಅರ್ಥ ಅಲ್ವಾ? ಇವಾಗ ಏನು? pH ಮೌಲ್ಯ ಹೆಚ್ಚಾದಂತೆ ಇಲ್ಲಿ ಯಾವುದು? ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ. ಆಪ್ಷನ್ ಸಿ ಸರಿಯಾಗಿರುತ್ತೆ. ಮತ್ತು OH- ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಅನ್ನೋದು ಇದರ ಸರಿಯಾದ ಉತ್ತರ. ಈಗ ಪ್ರತ್ಯಾಮ್ಲೀಯತೆ ಅಂದ್ರೆ ಏನಿರುತ್ತೆ? ಪ್ರತ್ಯಾಮ್ಲದಲ್ಲಿ OH- ಅಯಾನ್ ಇರುತ್ತೆ. ಇದು ನಿಮ್ಗೆ ಗೊತ್ತಿದೆ ಅಲ್ವಾ? ಪ್ರತ್ಯಾಮ್ಲದಲ್ಲಿ OH- ಅಯಾನ್ ಇರುತ್ತೆ. ಆಮ್ಲದಲ್ಲಿ H+ ಅಯಾನ್ ಅಥವಾ H3O+ ಅಯಾನ್ ಅಂತ ಹೇಳ್ತೀವಿ. ಹೈಡ್ರೋಜನ್ ಅಯಾನ್ ಅಥವಾ ಹೈಡ್ರೋನಿಯಂ ಅಯಾನ್ ಅಂತ ಹೇಳ್ತೀವಿ ಅಲ್ವಾ? ಆಮ್ಲದಲ್ಲಿ H+ ಅಯಾನ್ ಅಥವಾ H3O+ ಅಯಾನ್ ಇರುತ್ತೆ. ಪ್ರತ್ಯಾಮ್ಲದಲ್ಲಿ OH- ಅಯಾನ್ ಇರುತ್ತೆ. ಹಾಗಾಗಿ ಇದರ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಓಕೆ, ಅಂದ್ರೆ ಇವಾಗ pH ಮೌಲ್ಯ ಜಾಸ್ತಿ ಆದಾಗೆ ಆಮ್ಲೀಯ ಗುಣ ಕಡಿಮೆ ಆಗುತ್ತೆ, ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಆಗತ್ತೆ ಅಂತ ಹೇಳ್ಬಹುದು. ಓಕೆ, ಈಗ ಮತ್ತೊಂದು ನೆಕ್ಸ್ಟ್ ಕ್ವಶನ್. ಓಕೆ, ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ಪ್ರಾಯೋಗಿಕವಾದ ಒಂದು ಕ್ವಶನ್. ನೀಲಿ ಲಿಟ್ಮಸ್ ಇದೆ. ನೀಲಿ ಲಿಟ್ಮಸ್ ಇರೋದು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಏನಾಗತ್ತೆ? ನೀಲಿನೇ ಇರುತ್ತೆ. ಆಮ್ಲದಲ್ಲಿ ಅದ್ದಿದಾಗ ಏನಾಗತ್ತೆ? ಕೆಂಪು ಬಣ್ಣಕ್ಕೆ ತಿರುಗತ್ತೆ. ಕೆಂಪು ಬಣ್ಣದಲ್ಲಿದ್ದ ಲಿಟ್ಮಸ್ಸು ಆಮ್ಲದಲ್ಲಿ ಅದ್ದಿದಾಗ ಕೆಂಪು ಇರುತ್ತೆ. ಅದನ್ನ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ನೀಲಿ ಬಣ್ಣಕ್ಕೆ ತಿರುಗತ್ತೆ ಅಲ್ವಾ? ಈಗ ನೋಡಿ, ಲಿಟ್ಮಸ್ ಪೇಪರ್ ಇದೆ. ಈ ಎಲ್ಲ ಪ್ರಯೋಗ ನೀವು ರೆಗ್ಯುಲರ್ ಕ್ಲಾಸಲ್ಲಿ ಮಾಡೇ ಇರ್ತೀರಾ ಅಂತ ಅನ್ಕೊಂಡಿದ್ದೇನೆ. ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಇದನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಪುನಃ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ನೀಲಿ ಲಿಟ್ಮಸ್ ಕಾಗದವನ್ನ ಒಂದ್ ವೇಳೆ ನಾವು ಆಮ್ಲದಲ್ಲಿ ಅದ್ದಿದ್ವಿ ಅಂದ್ರೆ ಏನಾಗತ್ತೆ?
ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಎದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅದೇ ನಾವು ಪ್ರತ್ಯಾಮ್ಲದಲ್ಲೇ ಇಟ್ವಿ ಅಂದ್ರೆ ಅದು ನೀಲಿ ಬಣ್ಣಕ್ಕೆ ಇರುತ್ತೆ. ಈಗ ಕೆಂಪಾಗಿದ್ದನ್ನ ಪುನಃ ನಾವು ಪ್ರತ್ಯಾಮ್ಲದಲ್ಲಿ ಇಟ್ವಿ ಅಂದ್ರೆ ಅದು ಮತ್ತೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅಂದ್ರೆ ಅರ್ಥ ಏನು? ಆಮ್ಲದಲ್ಲಿ ಲಿಟ್ಮಸ್ ಬಣ್ಣ ಯಾವುದು? ಕೆಂಪು. ಆಯ್ತಾ? ಪ್ರತ್ಯಾಮ್ಲದಲ್ಲಿ ಲಿಟ್ಮಸ್ ಬಣ್ಣ ನೀಲಿ. ಸೊ ಇದು ನೆನ್ಪಿಟ್ಕೋಬೇಕು ನೀವು. ಆಯ್ತಾ? ಇದೇ ನೀಲಿ ಕೆಂಪು ಲಿಟ್ಮಸ್ ಕಾಗದ ಬೇರೆ ಬೇರೆ ರೀತಿ ಕ್ವಶನ್ ಅನ್ನ ಕೇಳಬಹುದು. ಸೊ ನಿಮ್ಗೆ ಆಮ್ಲದಲ್ಲಿ ಲಿಟ್ಮಸ್ ಬಣ್ಣ ಕೆಂಪು, ಪ್ರತ್ಯಾಮ್ಲದಲ್ಲಿ ಲಿಟ್ಮಸ್ ಬಣ್ಣ ನೀಲಿ ಅಂತ ಗೊತ್ತಿದ್ರೆ ನಿಮ್ಗೆ ಆನ್ಸರ್ ಅನ್ನ ಬರೆಯಕ್ಕೆ ಈಸಿ ಆಗತ್ತೆ. ಆಯ್ತಾ? ಆಮೇಲೆ ನೆಕ್ಸ್ಟ್ ಕ್ವಶನ್, ABCD 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚ್ಯಂಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿದೆ. ಯಾವ ದ್ರಾವಣವು ಹೆಚ್ಚು ಹೈಡ್ರೋನಿಯಂ ಅಯಾನ್ಗಳನ್ನು ಹೊಂದಿದೆ? ಬಿ ತಟಸ್ಥವಾಗಿದೆ, ಸಿ ದುರ್ಬಲವಾಗಿದೆ. ನಾನು ಆಲ್ರೆಡಿ ಹೇಳ್ದಾಗೆ ನಿಮ್ಗೆ pH ಸ್ಕೇಲ್ ಗೊತ್ತಿದೆ ಅಲ್ವಾ? ಎಲ್ಲಿಂದ ಎಲ್ಲಿಗಿರುತ್ತೆ? 0ದಿಂದ 14ರವರೆಗೆ ಇರುತ್ತೆ. 7 ಇದ್ರೆ ತಟಸ್ಥ, 7ಗಿಂತ ಜಾಸ್ತಿ ಇದೆ ಅಂದ್ರೆ ಪ್ರತ್ಯಾಮ್ಲ, 7ಗಿಂತ ಕಡಿಮೆ ಇದ್ರೆ ಆಮ್ಲ. ಇದು pH ಸ್ಕೇಲ್ ಇದೆ. ಸೊ ಆಮ್ಲದಲ್ಲಿ ಏನಿರುತ್ತೆ? H+ ಅಯಾನ್ ಇರುತ್ತೆ ಅಥವಾ H3O+ ಅಯಾನ್ ಇರುತ್ತೆ ಅಲ್ವಾ? H3O+ ಅಯಾನ್ ಅಂದ್ರೆ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿದೀನಿ ನಾನು ಆಲ್ರೆಡಿ. ಪ್ರತ್ಯಾಮ್ಲದಲ್ಲಿ ಏನಿರುತ್ತೆ? OH- ಅಯಾನ್ ಇರುತ್ತೆ. ಓಕೆ, ಪ್ರತ್ಯಾಮ್ಲಗಳ ಒಂದು ಸೊಲ್ಯೂಷನ್ ನಲ್ಲಿ OH- ಅಯಾನ್ ಇರುತ್ತೆ. ಇವಾಗ ಸೊ ಇದನ್ನ ಈ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡಬಹುದು. ಸಾರ್ವತ್ರಿಕ ಸೂಚ್ಯಂಕ ಅಂದ್ರೆ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳ್ತೀವಿ ನಾವು. ಆಯ್ತಾ? ಇವಾಗ ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ. ಯಾವ ದ್ರಾವಣವು ಹೆಚ್ಚು ಹೈಡ್ರೋನಿಯಂ ಅಯಾನ್ಗಳನ್ನು ಹೊಂದಿದೆ? ಹೈಡ್ರೋನಿಯಂ ಅಯಾನ್ ಹೊಂದಿರಬೇಕು ಅಂದ್ರೆ ಏನಿರ್ಬೇಕು? ಆಮ್ಲೀಯ ಗುಣ ಜಾಸ್ತಿ ಇರಬೇಕು, ಅಂದ್ರೆ pH ಕಡಿಮೆ ಇರಬೇಕು. ಇಲ್ಲಿ ನೋಡಿ 0ದಿಂದ 7ರವರೆಗಿದ್ರೆ ಆಮ್ಲೀಯ ಗುಣ ಇರುತ್ತೆ, ಅಂದ್ರೆ ಕಡಿಮೆ pH ಇದ್ರೆ ಆಮ್ಲೀಯ ಗುಣ ಜಾಸ್ತಿ ಇರುತ್ತೆ ಅಂತ ಆಯ್ತು ಅಲ್ವಾ? ಈಗ ಇಲ್ಲಿ ಕಡಿಮೆ pH ಇದ್ದಿದ್ದು ಯಾವುದು ಆಗಿದ್ರೆ? pH 2 ಇರೋದು ಕಡಿಮೆ ಇದೆ ಅಲ್ವಾ? ಹಾಗಾಗಿ ಇದರಲ್ಲಿ ಹೆಚ್ಚು ಹೈಡ್ರೋನಿಯಂ ಅಯಾನ್ಗಳು ಇದೆ. ಹೈಡ್ರೋನಿಯಂ ಅಯಾನ್ ಅಂದ್ರೆ H3O+ ಅಥವಾ H+ ಅಂತಾನು. H+ ಅನ್ನ ಹೈಡ್ರೋಜನ್ ಅಯಾನ್ ಹೇಳ್ತೀವಿ, H3O+ ಅನ್ನ ಹೈಡ್ರೋನಿಯಂ ಅಯಾನ್ ಹೇಳ್ತೀವಿ. ಎರಡೂ ಸೇಮೇ ಇದೆ. ನೀರಲ್ಲಿ ದ್ರಾವಣವನ್ನ ತಗೊಂಡಾಗ ಹೈಡ್ರೋನಿಯಂ ಅಯಾನ್ ಅಂತಾನು ತಕೋಬಹುದು ಅಥವಾ ಹೈಡ್ರೋಜನ್ ಅಯಾನ್ ಅಂತಾನು ತಕೋಬಹುದು. ಇಲ್ಲಿ ಹೈಡ್ರೋನಿಯಂ ಅಯಾನ್ ಕೇಳಿರೋದ್ರಿಂದ ಯಾವ್ದು ಆನ್ಸರ್ ಇದೆ? pH 2 ಇರೋದು ಜಾಸ್ತಿ ಇದೆ, ತಟಸ್ಥವಾಗಿದೆ. ಯಾವ್ದು ತಟಸ್ಥ ಇದೆ? ಇಲ್ಲಿ ನೋಡಿ, 7 ಇದ್ರೆ ತಟಸ್ಥ, ಅಂದ್ರೆ pH 7 ಇರೋದು ತಟಸ್ಥ ಆಗಿದೆ. ಆಮೇಲೆ ದುರ್ಬಲ ಆಮ್ಲವಾಗಿದೆ ಅಂತ. ದುರ್ಬಲ ಆಮ್ಲ ಅಂದ್ರೆ ಪ್ರತ್ಯಾಮ್ಲದ ಕಡೆ pH ಹೋಗ್ಬೇಕು ಅಲ್ವಾ? ಇಲ್ಲಿ 7ರಿಂದ 14 ಆಮ್ಲದ ದುರ್ಬಲತೆ ಅಂದ್ರೆ ಪ್ರತ್ಯಾಮ್ಲದ ಪ್ರಬಲತೆ ಅಲ್ವಾ? ಹಾಗಿದ್ರೆ ದುರ್ಬಲ ಆಮ್ಲ ಅಂದ್ರೆ ಯಾವ್ದು? ಇಲ್ಲಿ ದುರ್ಬಲ ಆಮ್ಲವಾಗಿದೆ ಅಂದ್ರೆ ಪ್ರತ್ಯಾಮ್ಲತೆ ಸ್ಟ್ರಾಂಗ್ ಆಗಿರ್ಬೇಕು, ಪ್ರತ್ಯಾಮ್ಲೀಯ ಗುಣ ಸ್ಟ್ರಾಂಗ್ ಆಗಿರ್ಬೇಕು. ಪ್ರತ್ಯಾಮ್ಲೀಯತೆ ಎಲ್ಲಿದೆ? ಇಲ್ಲಿ pH 11 ಇದ್ದಿದ್ದು ಜಾಸ್ತಿ ಪ್ರತ್ಯಾಮ್ಲವಾಗಿದೆ ಅಲ್ವಾ? ಪ್ರತ್ಯಾಮ್ಲದ ಕಡೆ ಇದೆ pH. ಹಾಗಿದ್ರೆ ಇದು ದುರ್ಬಲ ಆಮ್ಲ ಅಲ್ವಾ? ಸೊ ಇದ್ರ ಆನ್ಸರ್ ಅನ್ನ ನೋಡೋಣ. ಆಗಿದ್ರೆ ದ್ರಾವಣ ಬಿ ಯಾವುದು? ದ್ರಾವಣ ಬಿ ಅಂದ್ರೆ pH 2 ಇರೋದು ಯಾವುದು? ದ್ರಾವಣ ಬಿ ಏನು? ಹೆಚ್ಚು ಹೈಡ್ರೋನಿಯಂ ಅಯಾನ್ಗಳನ್ನ ಹೊಂದಿದೆ. ಎ ಕ್ವಶನ್ಗೆ ಆನ್ಸರ್ ಯಾವುದು? ದ್ರಾವಣ ಬಿ. ಬಿ ಕ್ವಶನ್ಗೆ ಆನ್ಸರ್ ಯಾವುದು? ದ್ರಾವಣ ಸಿ. ದ್ರಾವಣ ಸಿ ಅಂದ್ರೆ pH 7 ಇರೋದು. ಆಯ್ತಾ? ಆಮೇಲೆ ದುರ್ಬಲ ಆಮ್ಲ ಯಾವುದು ಅಂದ್ರೆ ದ್ರಾವಣ ಎ.
ಓಕೆ. ಇಲ್ಲಿ ದುರ್ಬಲ ಆಮ್ಲ pH 11 ಅಂತಾನೂ ತಕೋಬಹುದು. ಅಂದ್ರೆ ಇದು ಪ್ರಬಲ ಪ್ರತ್ಯಾಮ್ಲದ ಕಡೆ ಹೋಗಿದೆ. ಇದನ್ನ ದುರ್ಬಲ ಆಮ್ಲ ಅಂತಾನೂ ತಕೋಬಹುದು. ಅಥವಾ ಇದನ್ನ ಜಸ್ಟ್ ಅ ಮಿನಿಟ್, ಇದು ದುರ್ಬಲ ಆಮ್ಲ ಅಂತ ಕೇಳಿದ್ದಾರೆ ಅಲ್ವಾ, ಹಾಗಾಗಿ ನಾವು pH ರೇಂಜ್ ಅನ್ನ 0ದಿಂದ 7ರವರೆಗಷ್ಟೇ ಇಟ್ಕೊಳ್ಳೋಣ. ಇದು ಬೇಡ, ಇದು ಪ್ರತ್ಯಾಮ್ಲೀಯ ಕಡೆಗೆ ಹೋಗಿದೆ. ದುರ್ಬಲ ಆಮ್ಲ ಅಂತ ಇರೋದ್ರಿಂದ ಇದರ ಕರೆಕ್ಟ್ ಆದ ಆನ್ಸರ್ ದ್ರಾವಣ ಏನೇ ಆಗಿರುತ್ತೆ. ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ದ್ರಾವಣ ಎ, pH = 5, ದ್ರಾವಣ ಎ ಇರೋದು ಇದರ ಸರಿಯಾದ ಉತ್ತರ ಆಗಿದೆ. ಓಕೆ, ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ದ್ರಾವಣ ಎ ಇದು ಪ್ರತ್ಯಾಮ್ಲದ ಕಡೆ ಹೋಗಿದೆ. ಅಂದ್ರೆ ಇದರ ಆಮ್ಲೀಯತೆ ತುಂಬಾ ಕಡಿಮೆ ಆಗಿದೆ. ಆಯ್ತಾ, ಇದರ ಆಮ್ಲೀಯತೆ ತುಂಬಾ ಕಡಿಮೆ ಆಗಿದೆ. ಸೊ ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಅಂದ್ರೆ ಯಾವುದು? pH = 5ನೇ ಕರೆಕ್ಟ್ ಆಗಿದೆ, ದ್ರಾವಣ ಎ. ಓಕೆ, ಆಮೇಲೆ 5ನೇದು, ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಬಲ ಆಮ್ಲ ಎನ್ನಲಾಗುವುದು ಏಕೆ ಅಂತ ಕೇಳಿದ್ದಾರೆ. ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ HCl. HCl ಅನ್ನ ಪ್ರಬಲ ಆಮ್ಲ ಅಂತ ಕರಿತೇವೆ. ಯಾಕೆ? ಸ್ಟ್ರಾಂಗ್ ಆಸಿಡ್ ಅಥವಾ ಸ್ಟ್ರಾಂಗ್ ಆಸಿಡ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಇದನ್ನ ನಾವು ನೀರಿಗೆ ಹಾಕಿದಾಗ ಇದು ಏನಾಗುತ್ತೆ, ಕಂಪ್ಲೀಟ್ ಆಗಿ H+ ಮತ್ತೆ Cl- ಈ ರೀತಿ ವಿಭಜನೆ ಆಗತ್ತೆ. ಹಾಗಾಗಿ HCl ಅನ್ನ ಪ್ರಬಲ ಆಮ್ಲ ಅಥವಾ ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ಓಕೆ, ಇವಾಗ ಹಾಗಿದ್ರೆ ವೀಕ್ ಆಸಿಡ್ ಇರತ್ತಾ ಅಂತ ಕೇಳ್ಬಹುದು ನೀವು. ಇವಾಗ ವೀಕ್ ಆಸಿಡ್ ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಅಷ್ಟೊಂದು ಡಿಸ್ಕಸ್ ಮಾಡೋದು ಬೇಡ. ಈಗ ಪ್ರಬಲ ಆಮ್ಲ ಅಂದ್ರೆ ಏನು? ನೀರಲ್ಲಿ ಹಾಕಿದಾಗ ಕಂಪ್ಲೀಟ್ ಆಗಿ, ಈಗ ಒಂದು 10 HCl ಅಣುಗಳನ್ನ ತಕೊಂಡ್ವಿ ಅಂತ ಇಟ್ಕೊಳ್ಳಿ. 10 HCl ಅಣುಗಳನ್ನ ನಾವು ನೀರಲ್ಲಿ ಹಾಕಿದ್ರೆ ಇಲ್ಲಿ 10 H+ ಅಯಾನ್ ಆಗಿ ಪರಿವರ್ತನೆ ಆಗತ್ತೆ, 10 Cl- ಅಯಾನ್ ಆಗಿ ಪರಿವರ್ತನೆ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗತ್ತೆ ಅಥವಾ ವಿಭಜನೆ ಆಗತ್ತೆ ಅಂತ ಹೇಳ್ಬಹುದು. 10 ತಕೊಂಡ್ರೆ 10 HCl ಮಾಲಿಕ್ಯೂಲ್ ಏನಾಗುತ್ತೆ, ಅಯಾನ್ ಆಗಿ ಡಿಸೋಸಿಯೇಟ್ ಆಗತ್ತೆ ಅಥವಾ ಅಯಾನ್ ಆಗಿ ವಿಭಜನೆ ಆಗತ್ತೆ. ಹಾಗಾಗಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಪ್ರಬಲ ಆಮ್ಲ ಅಂತ ಕರಿತೀವಿ ಅಥವಾ ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ಸೊ ಇದ್ರ ಉತ್ತರ ಏನು? ಇದು ನೀರಿನಲ್ಲಿ ಸಂಪೂರ್ಣವಾಗಿ ವಿಭಜನೆಗೊಂಡು ಹೆಚ್ಚು H+ ಅಯಾನುಗಳನ್ನ ಉಂಟು ಮಾಡುತ್ತವೆ. ಆಯ್ತಾ, ಈ ರೀತಿ ಬರೀಬೇಕು ನೀವು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ಘನ ಸೋಡಿಯಂ ಕ್ಲೋರೈಡ್ ಹೊಂದಿರುವ ಪ್ರಣಾಳಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ X ಅನಿಲ ಬಿಡುಗಡೆ ಆಗುತ್ತದೆ. ಘನ ಸೋಡಿಯಂ ಕ್ಲೋರೈಡ್ ಅಂದ್ರೆ, ಇವಾಗ ಒಂದೊಂದಾಗಿ ನಾವು ಒಂದೊಂದು ಪಾರ್ಟ್ ಅನ್ನ ಬಿಡಿಸ್ಕೊಳ್ತಾ ಬರೋಣ. ಸೊ ಘನ ಸೋಡಿಯಂ ಕ್ಲೋರೈಡ್ ಅಂದ್ರೆ ಯಾವುದು? ಇದನ್ನ ನಾವು ಈ ರೀತಿ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರೋದನ್ನ ಸೂಕ್ತವಾಗಿ ಒಂದು ಕೆಮಿಕಲ್ ಇಕ್ವೇಶನ್ ಅನ್ನ ಬರೆಯೋಣ, ರಾಸಾಯನಿಕ ಸಮೀಕರಣವನ್ನ ಬರೆಯೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ? ಘನ ಸೋಡಿಯಂ ಕ್ಲೋರೈಡ್ NaCl ಅಂತ ಆಯ್ತು. ಘನ ಕೊಟ್ಟಿರೋದಕ್ಕೆ ಈ ರೀತಿ S ಅಂತ ಬರೆಯೋಣ. ಆಯ್ತಾ, S ಅಂದ್ರೆ ಸಾಲಿಡ್ ಅಂತ, ಬೇಕಿದ್ರೆ ಘನ ಅಂತಾನೆ ಬರೆಯೋಣ. ಪ್ಲಸ್ ಇದಕ್ಕೇನ್ ಹಾಕ್ತಾರೆ? ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ ಕಾನ್ಸಂಟ್ರೇಟೆಡ್ H2SO4 ಹಾಕ್ತಾರೆ. H2SO4 ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ H2SO4 ಹಾಕ್ತಾರೆ. ಸೊ ಏನಾಗುತ್ತೆ? X ಅನ್ನೋ ಅನಿಲ ಬಿಡುಗಡೆ ಆಗುತ್ತೆ. X ಅನ್ನೋ ಅನಿಲ ಯಾವ್ದು ಆಗಿದ್ರೆ NaCl ಮತ್ತೆ H2SO4 ವರ್ತಿಸಿದಾಗ ಏನಾಗುತ್ತೆ? NO2SO4 ಆಗತ್ತೆ. ಅಂದ್ರೆ ಸೋಡಿಯಂ ಸಲ್ಫೇಟ್ ಆಗತ್ತೆ ಮತ್ತೆ HCl ಆಗತ್ತೆ. ಸೋಡಿಯಂ ಸಲ್ಫೇಟ್ ಆಗತ್ತೆ ಮತ್ತೆ HCl ಆಗತ್ತೆ. ಬ್ಯಾಲೆನ್ಸ್ ಇಲ್ಲ, ಇದು ಬ್ಯಾಲೆನ್ಸ್ ಮಾಡೋಣ. ಇಲ್ಲಿ 2 NaCl ಹಾಕೋಣ. ಇವಾಗ Na2SO4 2HCl ಅಂತ ಆಯ್ತು. ಸೊ ಬ್ಯಾಲೆನ್ಸ್ ಆಗಿದೆ ಇವಾಗ ಅನ್ಕೋತೇನೆ. ಇವಾಗ ಇದೇನಾಯ್ತು ಹಾಗಿದ್ರೆ? ಇಲ್ಲಿ X ಅನಿಲ ಬಿಡುಗಡೆ ಆಗುತ್ತದೆ. ಇಲ್ಲಿ ಅನಿಲ ಯಾವುದು? HCl ಆಯ್ತು, ಇದು X ಆಯ್ತು ಅಲ್ವಾ? ಸೊ ಇದು
ಎಕ್ಸ್ ಅನಿಲ ಆಯ್ತು. ಈ ಎಕ್ಸ್ ಅನಿಲವನ್ನ ನೀರಿಗೆ ಹಾಯಿಸಿದಾಗ, ಈ ಎಕ್ಸ್ ಅನಿಲ ಅಂದ್ರೆ HCl ಅನ್ನ ನೀರಿಗೆ ಹಾಯಿಸಿದಾಗ, ನೀರಿನ ಜೊತೆ ಇದು ವರ್ತಿಸಿದಾಗ ಏನಾಗುತ್ತದೆ, ಉಂಟಾಗುವ ಅಯಾನ್ಗಳಾವವು. HCl ಅನ್ನ ನೀರಿಗೆ ಹಾಕಿದಾಗ H+ ಅಯಾನ್ ಅಥವಾ ಹೈಡ್ರೋನಿಯಂ ಅಯಾನ್ ಅಂತಾನೂ ಹೇಳ್ಬಹುದು. H3O+ ಅಯಾನ್ ಮತ್ತೆ ಏನಾಗುತ್ತೆ, Cl- ಕ್ಲೋರೈಡ್ ಅಯಾನ್ ಆಗಿ ಏನು ವಿಭಜನೆಗೊಳ್ತದೆ. ಆಮೇಲೆ ಎಕ್ಸಲಿಲವನ್ನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣಕ್ಕೆ ಹಾಯಿಸಿದಾಗ ದೊರೆಯುವ ಉತ್ಪನ್ನಗಳಾವವು. ಎಕ್ಸ್ ಅನಿಲ ಯಾವುದು ಹಾಗಿದ್ರೆ HCl. ಕ್ಲೋರ್ ಅಲ್ಕಲಿ ಪ್ರೊಸೆಸ್ ಅಲ್ಲಿ, ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣ ಯಾವುದು? ಪ್ರತ್ಯಾಮ್ಲೀಯ ಜಲೀಯ ದ್ರಾವಣ ಯಾವುದು ಅಂದ್ರೆ NaOH ಬರುತ್ತೆ ಅಲ್ವಾ. ಕ್ಲೋರ್ ಅಲ್ಕಲಿ ಪ್ರೊಸೆಸ್ ಅಲ್ಲಿ NaOH ಬರುತ್ತೆ ಅಲ್ವಾ. ಬ್ರೈನ್ ಸೊಲ್ಯೂಷನ್ ಅನ್ನ ನಾವು ಇಲೆಕ್ಟ್ರೋಲಿಸಿಸ್ ಮಾಡಿದಾಗ NaOH ಅನ್ನೋದು ಬರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬರುತ್ತೆ. ಈಗ HCl ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಎರಡು ವರ್ತಿಸಿದಾಗ ತಟಸ್ಥೀಕರಣ ರಿಯಾಕ್ಷನ್ ಆಗುತ್ತೆ ಅಲ್ವಾ. ತಟಸ್ಥೀಕರಣ ಪ್ರಕ್ರಿಯೆ ಆಗುತ್ತೆ. HCl ಆಮ್ಲ ಆಗಿರುತ್ತೆ, NaOH ಪ್ರತ್ಯಾಮ್ಲ ಆಗಿರುತ್ತೆ. ಹಾಗಾಗಿ NaCl ಅನ್ನೋ ಒಂದು ಉಪ್ಪು ಬಿಡುಗಡೆ ಆಗುತ್ತೆ, ಲವಣ ಮತ್ತೆ ನೀರು ಅಲ್ವಾ. ಲವಣ ಮತ್ತೆ ನೀರು ಆಗಿದೆ. ತಟಸ್ಥೀಕರಣ ರಿಯಾಕ್ಷನ್ ನಲ್ಲಿ ಯಾವತ್ತು ಉತ್ಪನ್ನ ಯಾವ್ದಿರುತ್ತೆ, ಲವಣ ಮತ್ತೆ ನೀರು ಇರುತ್ತೆ. ಇಲ್ಲಿ ಇದು ನೋಡಿ, ಇದು ಆಮ್ಲ, ಇದು ಪ್ರತ್ಯಾಮ್ಲ. ಸೊ ಏನು ಉತ್ಪನ್ನ ಯಾವುದು? ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣಕ್ಕೆ ಹಾಯಿಸಿದಾಗ ದೊರೆಯುವ ಉತ್ಪನ್ನ ಯಾವುದು? ಉಪ್ಪು ಮತ್ತೆ ನೀರು. ಆಯ್ತಾ. ಸೊ ಇದರ ಉತ್ತರ ಏನಿದೆ ಹಾಗಿದ್ರೆ ನೋಡೋಣ. ಇಲ್ಲಿ ನೋಡಿ, ನಿಮ್ಗೆ ಚಿತ್ರವನ್ನ ಕೊಟ್ಟಿದ್ದಾರೆ. ನಾನು ಇದನ್ನ ಇರೇಸ್ ಮಾಡ್ತೇನೆ. ಸೊ ಇದೆಲ್ಲ ನಿಮ್ಗೆ ತಿಳ್ಕೊಳ್ಳಿ ಅಂತ ಹೇಳಿದ್ವು ಆಯ್ತಾ, ಈ ರಿಯಾಕ್ಷನ್ ಅನ್ನೆಲ್ಲ. ನೀವು ಎಕ್ಸಾಮ್ ಅಲ್ಲಿ ನಾನು ಸ್ಲೈಡ್ ಅಲ್ಲಿ ಎಷ್ಟು ಕೊಟ್ಟಿದ್ದೇನೆ ಅಷ್ಟು ಬರೆದ್ರೆ ಸಾಕು. ಬಿಡುಗಡೆ ಆಗುವ ಅನಿಲ ಯಾವುದು? HCl ಆಗತ್ತೆ. ನಾನು ರಿಯಾಕ್ಷನ್ ಬರೆದು ತೋರಿಸಿದ್ದೇನೆ ನೋಡಿ. ಆಮೇಲೆ ಈ ಅನಿಲವನ್ನು ನೀರಿಗೆ ಹಾಯಿಸಿದಾಗ H+ ಮತ್ತೆ Cl- ಆಗಿ ಉಂಟಾಗುತ್ತವೆ. ಇದನ್ನು ಕೂಡ ನಾನು ಎರಡನೇ ರಿಯಾಕ್ಷನ್ ಅನ್ನ ಬರೆದು ತೋರಿಸಿದ್ದೇನೆ. ಆಮೇಲೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್. ಇದರಲ್ಲಿ HCl ಅನಿಲ ಹಾಯಿಸಿದಾಗ ದೊರೆಯುವ ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಮತ್ತೆ ನೀರು, ಉಪ್ಪು ಮತ್ತೆ ನೀರು. ಸೊ ನಾನು ರಿಯಾಕ್ಷನ್ ಅನ್ನ ಬರ್ದಿದ್ದೀನಲ್ಲ, ಅದನ್ನ ನೆನ್ಪು ಮಾಡ್ಕೊಳ್ಳಿ. ನೀವು ಎಕ್ಸಾಮ್ ಅಲ್ಲಿ ಇಷ್ಟು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಆಮ್ಲ ಮಳೆ ಎಂದರೇನು? ಆಮ್ಲ ಮಳೆ ಎಂದರೆ ಏನು ಅಂದ್ರೆ, ಇವಾಗ ನಾವು ಪೆಟ್ರೋಲ್, ಡೀಸೆಲ್ ಮತ್ತೆ ಕಟ್ಟಿಗೆ ಇವನ್ನೆಲ್ಲ ನಾವು ಸುಡ್ತೀವಿ ಅಲ್ವಾ. ಈಗ ವೆಹಿಕಲ್ ಎಲ್ಲ ಓಡಿಸ್ಬೇಕಾದ್ರೆ ಪೆಟ್ರೋಲ್ ಬರ್ನ್ ಆಗ್ಬೇಕು. ಇದರಿಂದ ಅಲ್ಲವಾ ಯಾವುದು, ಈಗ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆ ಆಗತ್ತೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆ ಆಗತ್ತೆ. ಸಾಮಾನ್ಯವಾಗಿ ಕಟ್ಟಿಗೆ ಸುಟ್ಟಾಗ ಹೊಗೆ ಬರೋದು ಯಾವ್ದು? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಲ್ವಾ. ಆಮೇಲೆ ಮತ್ತೆ ಯಾವುದು? ಸಲ್ಫರ್ ಡೈಆಕ್ಸೈಡ್. ಫ್ಯಾಕ್ಟ್ರಿಗಳ, ಈಗ ಇಂಡಸ್ಟ್ರಿ ಫ್ಯಾಕ್ಟ್ರಿಗಳಲ್ಲೆಲ್ಲ ಬೇರೆ ಬೇರೆ ಪ್ರೊಡಕ್ಷನ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವಾಗ ಈ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಎಲ್ಲ ಬಿಡುಗಡೆ ಆಗತ್ತೆ ವಾತಾವರಣಕ್ಕೆ. ಇವೆಲ್ಲ ಏನಾಗತ್ತೆ ಹೇಳಿ, ಇವಾಗ ಈ ರೀತಿ ಗ್ಯಾಸ್ ಎಲ್ಲ ಬಿಡುಗಡೆ ಆಗಿದ್ದು, ಈಗ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ವಾತಾವರಣಕ್ಕೆ ಬಿಡುಗಡೆ ಆಯಿತು ಅಂತ ಇಟ್ಕೊಳ್ಳಿ. ಅದು ಮಳೆ ನೀರಿನೊಂದಿಗೆ ಸೇರುತ್ತದೆ. ಮಳೆ ಬರುವಾಗ ವಾತಾವರಣದಲ್ಲಿರುವ ಮಳೆ ನೀರು ಅಂದ್ರೆ H2O. ಈಗ NO2+ H2O ಆಗಿ ಏನಾಗತ್ತೆ, ಅದು HNO3 ನೈಟ್ರಿಕ್ ಆಮ್ಲ ಪ್ರೊಡ್ಯೂಸ್ ಆಗತ್ತೆ ಅಲ್ವಾ. ಸೊ ಈ ನೈಟ್ರಿಕ್ ಆಮ್ಲ ಏನಿರುತ್ತೆ, ಮಳೆ ಜೊತೆ ಭೂಮಿಗೆ ಬೀಳುತ್ತೆ, ಆಗ ಆಮ್ಲ ಮಳೆ ಅಂತ ಕರಿತೇವೆ. ಆಮೇಲೆ ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವಾತಾವರಣದಲ್ಲಿರೋದು ಮಳೆ ನೀರಿನೊಂದಿಗೆ ಸೇರಿ ಕಾರ್ಬೋನಿಕ್ ಆಮ್ಲ ಅನ್ನೋದು ಒಂದು ಆಮ್ಲ ಪ್ರೊಡ್ಯೂಸ್ ಆಗತ್ತೆ. ಅದು ಮಳೆ ನೀರಿನ ಜೊತೆ ಬೀಳತ್ತೆ, ಆಗ ಕೂಡ ಆಮ್ಲ ಮಳೆ ಆಗತ್ತೆ. ಅಥವಾ ಇವಾಗ ಮತ್ತೆ ಯಾವುದು, ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ನೀರಿನೊಂದಿಗೆ ಸೇರಿದಾಗ, ಅಂದ್ರೆ ಮಳೆ ನೀರಿನೊಂದಿಗೆ ಸೇರಿದಾಗ ಸಲ್ಫ್ಯೂರಿಕ್ ಆಮ್ಲ ಪ್ರೊಡ್ಯೂಸ್ ಆಗತ್ತೆ. ಸೊ ಇವೆಲ್ಲ ಏನು ಹೇಳಿ, ಆಮ್ಲ ಮಳೆ. ಇವೆಲ್ಲ ಕೂಡ ಆಸಿಡ್ ಅಲ್ವಾ, ಇವೆಲ್ಲ ಕೂಡ ಆಮ್ಲ, ಹಾಗಾಗಿ ಆಮ್ಲ ಮಳೆ ಆಗತ್ತೆ. ಸೊ ಈ ಆಮ್ಲ ಮಳೆ ಆದಾಗ ದೊಡ್ಡ ದೊಡ್ಡ ಏನು ಸ್ಮಾರಕಗಳು, ಬಿಲ್ಡಿಂಗ್ ಎಲ್ಲ ಹಾಳಾಗತ್ತೆ. ಓಕೆ,
ಸೊ ಇದರ ಉತ್ತರ ಏನು ಆಗಿದ್ರೆ ಆಮ್ಲ ಮಳೆ ಎಂದರೇನು ಅಂತ ಕ್ವಶನ್ ಕೇಳಿದ್ರೆ ನೀವು ಎಷ್ಟು ಬರಿಬೇಕು ಅಂದ್ರೆ ಆನ್ಸರ್ ಅನ್ನ? ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ಆಮ್ಲ ಮಳೆ ಅಂತ ಹೇಳ್ತಾರೆ ಇವರು. ಮಳೆ ನೀರಿನ pH ಮೌಲ್ಯದ ಮೇಲೆ ಉತ್ತರವನ್ನ ಬರಿಬೇಕು ನೀವು ಈ ರೀತಿ. pH ಮೌಲ್ಯ ಈಗ ಆಮ್ಲೀಯತೆ ಜಾಸ್ತಿ ಆಯ್ತು ಅಂದ್ರೆ pH ಮೌಲ್ಯ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಆಮ್ಲೀಯ ಗುಣ ಜಾಸ್ತಿ ಆಯ್ತು ಅಂತ ಅರ್ಥ. ನೀರಿದು ಶುದ್ಧವಾದ ನೀರಿದು pH ಎಷ್ಟಿರುತ್ತೆ ಹೇಳಿ? ಪರಿಶುದ್ಧವಾದ ನೀರಿದು 7 ಇರುತ್ತೆ. ಆಮ್ಲೀಯತೆ ಜಾಸ್ತಿ ಆದಾಗ pH ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ? ಹಾಗಾಗಿ ಮಳೆ ನೀರಿನ pH ಮೌಲ್ಯವು 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ಆಮ್ಲ ಮಳೆ ಅಂತ ಕರೀತಾರೆ ಅಂತ ಆಯ್ತು. ಓಕೆ, 5.6 ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಯೂಶುವಲಿ ಮಳೆ ನೀರಿದು ಈಗ ಮಳೆ ನೀರಿದು ಎಕ್ಸಾಕ್ಟ್ಲಿ 7 ಇರಲ್ಲ, ಸ್ವಲ್ಪ ಕಡಿಮೆನೇ ಇರುತ್ತೆ. ಜಾಸ್ತಿ ಆಮ್ಲಗಳು ಅದ್ರ ಜೊತೆ ಮಳೆ ನೀರಿನ ಜೊತೆ ಸೇರಿದಾಗ ಆಮ್ಲೀಯತೆ ಜಾಸ್ತಿ ಆಗಿ 5.6ಕ್ಕಿಂತ ಕಡಿಮೆ ಆಗುತ್ತೆ. ಆಮೇಲೆ ನೆಕ್ಸ್ಟ್, ಆಮ್ಲವು ಲೋಹದ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಬಿಡುಗಡೆ ಆಗತ್ತೆ ಅಂತ ನಿಮ್ಗೆ ಗೊತ್ತಿದೆ. ಕೆಲವೊಂದಿಷ್ಟು ಜನರಲ್ ರಿಯಾಕ್ಷನ್ ಅನ್ನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ. ಉದಾಹರಣೆಗೆ ಇದಕ್ಕೆ ಸೋಡಿಯಂ ಕಾರ್ಬೋನೇಟ್ Na2CO3 ಇದೊಂದು ಕಾರ್ಬೋನೇಟ್ ಎಕ್ಸಾಂಪಲ್. ಇದು ಸೋಡಿಯಂ ಕಾರ್ಬೋನೇಟ್ ಅನ್ನೋದು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಅಂದ್ರೆ ವರ್ತಿಸಿದಾಗ ಏನಾಗತ್ತೆ, ಇದು ಸೋಡಿಯಂ ಕ್ಲೋರೈಡ್ ಆಗತ್ತೆ. ಮತ್ತೆ ಏನಾಗತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆ ಆಗತ್ತೆ. ಮತ್ತೆ ನೀರು ಉತ್ಪತ್ತಿ ಆಗತ್ತೆ. ಸೊ ಇಲ್ಲಿ ಗ್ಯಾಸ್ ಯಾವುದು ಆಗಿದ್ರೆ ಪ್ರೊಡ್ಯೂಸ್ ಆಗಿರೋದು? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಲ್ವಾ? ಸೊ ಈ ಒಂದು ಉದಾಹರಣೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಬ್ಯಾಲೆನ್ಸ್ ಆಗಿಲ್ಲ, 2 ಹಾಕೋಣ ಇಲ್ಲಿ. ಸೊ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಆಮೇಲೆ ನೆಕ್ಸ್ಟ್, ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು, ಅದರ ಅಣುಸೂತ್ರ ಬರೆಯಿರಿ. ಅಡುಗೆ ಸೋಡಾ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಲ್ವಾ? ಸೋಡಿಯಂ ಬೈಕಾರ್ಬೋನೇಟ್ ಅಂತಾನೂ ಕರಿತೀವಿ, NaHCO3 ಅಂತಾನೂ ಕರಿತೀವಿ. ಅಣುಸೂತ್ರ NaHCO3 ಅಂತ ಹೇಳ್ಬಹುದು. ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮ ಉಂಟಾಗಲು ಕಾರಣವೇನು? ಇದು ನಿಜ ಹೇಳ್ಬೇಕು ಅಂದ್ರೆ ತಾಮ್ರದ ನೈಟ್ರೇಟ್ ಆಗ್ಬೇಕು, ಆಯ್ತಾ? ತಾಮ್ರದ ನೈಟ್ರೇಟ್ ಆಗ್ಬೇಕು. ಇದು ತಾಮ್ರದ ನೈಟ್ರೇಟ್ ಅನ್ನ ನೀವು ಹೀಟ್ ಮಾಡಿದಾಗ ಕಂದು ಬಣ್ಣದ ಧೂಮ ಬರ್ತದೆ. ಅದು ಯಾವುದು ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತದೆ. ಓಕೆ, ಇದರ ರಿಯಾಕ್ಷನ್ ಯಾವ ರೀತಿ ಇರ್ತದೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬರೀತೇನೆ ನಾನು. ತಾಮ್ರದ ನೈಟ್ರೇಟ್ ಅಂದ್ರೆ CuNO3 ಟ್ವೈಸ್ CuNO3 ಟ್ವೈಸ್ ಸಾರಿ, ಕಾಣಿಸ್ತಾ ಇದೆಯಾ? ಓಕೆ, CuNO3 ಟ್ವೈಸ್ ಪ್ಲಸ್ ಏನ್ ಮಾಡ್ಬೇಕು, ನಾವು ಹೀಟ್ ಸಪ್ಲೈ ಮಾಡ್ಬೇಕು. ಶಾಖ ನೀಡಿದಾಗ ಕಾಪರ್ ಆಕ್ಸೈಡ್ ಆಗತ್ತೆ, ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆ ಆಗತ್ತೆ, ಮತ್ತೆ ಆಕ್ಸಿಜನ್ ಗ್ಯಾಸ್ ಬಿಡುಗಡೆ ಆಗತ್ತೆ. ಇದು ಏನ್ ಹೇಳಿ ರಿಯಾಕ್ಷನ್ ಆಗೋದು. ಓಕೆ, ಸೊ ಇದು ಸ್ವಲ್ಪ ನಿಮ್ಗೆ ಸಿಲೆಬಸ್ ಅಲ್ಲೇ ಸ್ವಲ್ಪ ಅಪ್ಲೈಡ್ ಕ್ವಶನ್ ಇದೆ ಇದು. ಏನು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅಂತಾನೂ ಹೇಳ್ಬಹುದು. ಏನು ನಿಮ್ಮ ನಾಲೆಜ್ ಅನ್ನ ಅಪ್ಲೈ ಮಾಡಿ ಸ್ವಲ್ಪ ಔಟ್ ಆಫ್ ಸಿಲೆಬಸ್ ಇದೆ ಅಂತಾನೂ ಹೇಳ್ಬಹುದು. ಸೊ ಇದನ್ನ ತಿಳಿದಿರ್ರಿ, ಆಯ್ತಾ? ತಿಳಿದಿಟ್ಕೊಳ್ಳಿ ಇದನ್ನ. ಸೊ ಇದರ ಉತ್ತರ ಏನು ಹೇಳಿದ್ರೆ ತಾಮ್ರದ ನೈಟ್ರೇಟ್.
ಇಲ್ಲಿ ತಾಮ್ರದ ನೈಟ್ರೇಟ್ ವಿಭಜನೆಯಿಂದ ಕಂದು ಬಣ್ಣವಾಗಿ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆ ಆಗ್ತದೆ. ಸೊ ಕಂದು ಬಣ್ಣದ ಧೂಮ ಯಾವುದು? ನೈಟ್ರೋಜನ್ ಡೈಆಕ್ಸೈಡ್. ಸೊ ಲಿಟ್ಲ್ ಬಿಟ್ ಔಟ್ ಆಫ್ ಸಿಲೆಬಸ್ ಕ್ವಶನ್ ಅಂತಾನೆ ಹೇಳ್ಬಹುದು, ಕೇಳಬಾರ್ದು ಅಂತ ಇಲ್ಲ. ಸೊ ಇದನ್ನ ತಿಳಿದಿಟ್ಕೊಳ್ಳಿ ಆಯ್ತಾ. ಆಮೇಲೆ ಜೇನು ಹುಳು ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಬಹುದು, ಅದು ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ. ಜೇನು ಹುಳು ಕುಟುಕಿದ್ದಾಗ ಜೇನು ಹುಳುಗಳ ಏನು ಏನು ಅಂಬು ಅಂತ ಹೇಳ್ತೀವಲ್ಲ, ಅದರಲ್ಲಿ ಮಿಥೆನೋಯಿಕ್ ಆಸಿಡ್ ಅನ್ನೋ ಒಂದು ಆಮ್ಲ ಇರುತ್ತೆ. ಯಾವುದು? ಮಿಥೆನೋಯಿಕ್ ಆಸಿಡ್ ಅಥವಾ ಫಾರ್ಮಿಕ್ ಆಸಿಡ್ ಅಂತಾನು ಹೇಳ್ತಾರೆ ಇದನ್ನ. ಮಿಥೆನೋಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ ಅಂತಾನು ಹೇಳ್ತಾರೆ. ಸೊ ಜೇನು ನೊಣ ಕಚ್ಚಿದಾಗ ಈ ಒಂದು ಆಸಿಡ್ ಅನ್ನ ಅದು ಏನ್ ಮಾಡುತ್ತೆ? ರಿಲೀಸ್ ಮಾಡುತ್ತೆ ಆಯ್ತಾ, ನಮ್ಮ ಏನು ಸ್ಕಿನ್ ಮೇಲೆ. ಆದ್ದರಿಂದ ನಮ್ಗೆ ಉರಿ 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 ಆಗತ್ತೆ, ಆ ಜಾಗ ಕೆಂಪಾಗತ್ತೆ, ಮತ್ತೆ ತುಂಬಾ ನೋವಾಗತ್ತೆ, ಉರಿ ಏನೋ ಅನುಭವ ಆಗತ್ತೆ. ಆಗ ನೀವು ಇದು ಆಸಿಡ್ ಇರೋದ್ರಿಂದ, ಮಿಥೆನೋಯಿಕ್ ಅನ್ನೋದು ಆಸಿಡ್ ಇದೆ ಅಲ್ವಾ, ಅಂದ್ರೆ ಆಮ್ಲ ಇದೆ. ಇದಕ್ಕೆ ಬೇಕಿಂಗ್ ಸೋಡಾ ಅಂದ್ರೆ ಯಾವುದು? ಅಡಿಗೆ ಸೋಡಾ, NaHCO3, ಇದೊಂದು ಪ್ರತ್ಯಾಮ್ಲ ಅಲ್ವಾ. ಬೇಕಿಂಗ್ ಸೋಡಾ ಅಂದ್ರೆ ಪ್ರತ್ಯಾಮ್ಲ. ಇದನ್ನ ಹಾಕಿದಾಗ ತಟಸ್ಥೀಕರಣ ರಿಯಾಕ್ಷನ್ ಆಗತ್ತೆ. ತಟಸ್ಥೀಕರಣ ರಿಯಾಕ್ಷನ್ ಅಲ್ಲಿ ಯೂಶುವಲಿ ಉಂಟಾಗೋ ಉತ್ಪನ್ನ ಯಾವುದು? ಲವಣ ಮತ್ತೆ ನೀರು. ಸೊ ಲವಣ ಮತ್ತೆ ನೀರು ಉತ್ಪಾದನೆ ಆಗುತ್ತದೆ ಆಯ್ತಾ. ಹಾಗಾಗಿ ತಟಸ್ಥೀಕರಣಗೊಂಡು ಏನಾಗುತ್ತೆ? ತಟಸ್ಥೀಕರಣಗೊಳ್ಳೋದ್ರಿಂದ ನಮ್ಗೆ ಏನಾಗತ್ತೆ? ಉರಿ ಆಗೋದು ಅಥವಾ ನೋವಾಗೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ. ಆದ್ದರಿಂದ ಜೇನು ಹುಳು ಕುಟುಕಿದಾಗ ಅದಕ್ಕೆ ನಾವು ಅಡಿಗೆ ಸೋಡಾವನ್ನ ಹಾಕಬೇಕು. ಓಕೆ, ಯಾಕೆಂದ್ರೆ ಅಡಿಗೆ ಸೋಡಾ ಪ್ರತ್ಯಾಮ್ಲೀಯ ಗುಣ ಹೊಂದಿದೆ. ಜೇನು ಹುಳ ಕುಟುಕಿದಾಗ ಅದು ಆಮ್ಲವನ್ನ ರಿಲೀಸ್ ಮಾಡುತ್ತೆ ನಮ್ಮ ಬಾಡಿಗೆ. ಆಮ್ಲ ಮತ್ತೆ ಪ್ರತ್ಯಾಮ್ಲ ಸೇರಿ ಲವಣ ನೀರು ಆಗೋದ್ರಿಂದ ತಟಸ್ಥೀಕರಣ ರಿಯಾಕ್ಷನ್ ಆಗಿ ನಮ್ಮ ಬಾಡಿಗೆ ರಿಲೀಫ್ ಸಿಗತ್ತೆ ಆಯ್ತಾ. ಇದು ಆಕ್ಚುಲಿ ಸೈನ್ಸ್ ಇರೋದು ಇದ್ರ ಹಿಂದೆ. ಸೊ ಈ ರೀತಿ ಆಗತ್ತೆ ನೋಡಿ, ಜೇನು ಹುಳ ಕಚ್ಚಿದಾಗ ಬೇಕಿಂಗ್ ಸೋಡಾವನ್ನ ನಾವು ಅಪ್ಲೈ ಮಾಡಬೇಕು. ಸೊ ಜೇನು ಹುಳ ಉತ್ತರ ಯಾವ ರೀತಿ ನೀವು ಬರಿಬೇಕು ಅಂದ್ರೆ, ಈ ರೀತಿ ಕ್ವಶನ್ ಅನ್ನ ಕೇಳಿದಾಗ, ಜೇನು ಹುಳು ಕುಟುಕಿದಾಗ ಬಿಡುಗಡೆ ಆಗುವ ಮಿಥೆನೋಯಿಕ್ ಆಮ್ಲವು ಉರಿಯನ್ನ ಉಂಟು ಮಾಡುತ್ತದೆ. ಅಡುಗೆ ಸೋಡಾ ದ್ರಾವಣವು ಪ್ರತ್ಯಾಮ್ಲೀಯವಾಗಿರುವುದರಿಂದ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ. ಇದರಿಂದ ಉರಿ ಶಮನವಾಗುತ್ತದೆ. ಗೊತ್ತಾಯ್ತಲ್ವಾ? ನಾನು ಹೇಳಿದ್ನಲ್ಲ, ಅದೇ ರೀತಿ ನೀವು ನೆನ್ಪಿಟ್ಕೊಂಡು ಬರಿಬೇಕು. ಸೊ ನಿಮ್ಗೆ ಎಕ್ಸಾಮಿಗೆ ಇಷ್ಟು ಬರೆದ್ರೆ ಸಾಕು ಆಯ್ತಾ. ಆಮೇಲೆ 10ನೇ ಕ್ವಶನ್ ಏನು ಅಂದ್ರೆ, ಕೆಳಗೆ ಕೊಟ್ಟಿರುವ ಕೋಷ್ಟಕಗಳಲ್ಲಿರುವ ಪ್ರಯೋಗಗಳ ಪಟ್ಟಿಯನ್ನು ವಿಶ್ಲೇಷಿಸಿ. ಯಾವ ಪ್ರಯೋಗಗಳಲ್ಲಿ ಕೆಳಗಿನ ಲವಣಗಳು ಉತ್ಪತ್ತಿಯಾಗುತ್ತದೆ? ಒಂದು ಆಮ್ಲೀಯ ಲವಣ, ಮತ್ತೊಂದು ತಟಸ್ಥ ಲವಣ ಆಯ್ತಾ. ಈಗ ಎಲ್ಲಿ ಲವಣಗಳು ಉತ್ಪತ್ತಿ ಆಗುತ್ತವೆ ಅಂತ ಕೇಳುವುದು. ಈಗ ಆಮ್ಲೀಯ ಲವಣ ಎಲ್ಲಿ ಉತ್ಪತ್ತಿ ಆಗುತ್ತದೆ, ತಟಸ್ಥ ಲವಣ ಎಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ದಾರೆ ಅಲ್ವಾ. ಈಗ ನಾನು ನಿಮ್ಗೆ ಒಂದು ಟೇಬಲ್ ಅನ್ನ ಕೊಡ್ತೀನಿ, ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಈ ರೀತಿ ಕ್ವಶನ್ ಕೇಳಿದಾಗ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಈಗ ಆಮ್ಲ ಪ್ರಬಲ ಇದೆ, ಅಂತ ಬರಿತೀನಿ, ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ. ಅಂದ್ರೆ ಪ್ರಬಲ ಪ್ರತ್ಯಾಮ್ಲ. ನಿಮ್ಗೆ ಗೊತ್ತಿದೆ, ಆಮ್ಲ ಮತ್ತೆ ಪ್ರತ್ಯಾಮ್ಲ ಸೇರಿದ್ರೆ ತಟಸ್ಥ ರಿಯಾಕ್ಷನ್ ಆಗತ್ತೆ ಅಲ್ವಾ. ತಟಸ್ಥೀಕರಣ
ಪ್ರಕ್ರಿಯೆ ಆಗತ್ತೆ. ಯಾವುದು ಅದು? ಲವಣ ಮತ್ತೆ ನೀರು ಉತ್ಪತ್ತಿ ಆಗತ್ತೆ. ಇದು ಜನರಲ್ ಆಗಿರೋ ರಿಯಾಕ್ಷನ್ ಇದು, ಆಯ್ತಾ? ಆಮ್ಲ ಮತ್ತೆ ಪ್ರತ್ಯಾಮ್ಲ ಸೇರಿದಾಗ ಯಾವಾಗ್ಲೂ ಲವಣ ಮತ್ತೆ ನೀರು ಉತ್ಪತ್ತಿ ಆಗ್ತದೆ. ಇದನ್ನ ನಾವು ತಟಸ್ಥೀಕರಣ ರಿಯಾಕ್ಷನ್ ಅಂತ ಹೇಳ್ತೀವಿ, ಆಯ್ತಾ? ಇವಾಗ ಇದರಲ್ಲಿ ಇಲ್ಲಿ ಒಂದನೇ ಕೇಸ್ ಏನು, ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಸೇರಿದಾಗ ಉಂಟಾಗುವ ಲವಣ ಯಾವುದು? ಎರಡು ಪ್ರಬಲ ಇರೋದ್ರಿಂದ ಏನಾಗತ್ತೆ, ಏನು ಲವಣಕ್ಕೆ ಆಮ್ಲೀಯ ಗುಣನೂ ಇರುವುದಿಲ್ಲ, ಪ್ರತ್ಯಾಮ್ಲೀಯ ಗುಣನೂ ಇರುವುದಿಲ್ಲ. ಎರಡು ಸೇರಿ ಏನಾಗುತ್ತೆ, ಲವಣ ಉತ್ಪತ್ತಿ ಆಗ್ತದೆ. ಇದಕ್ಕೆ ಆಮ್ಲೀಯ ಗುಣನೂ ಇರೋದಿಲ್ಲ, ಪ್ರತ್ಯಾಮ್ಲೀಯ ಗುಣನೂ ಇರೋದಿಲ್ಲ, ಆಯ್ತಾ? ತಟಸ್ಥ ಲವಣ ಉತ್ಪತ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ತಟಸ್ಥ ಅಂತಾನೆ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಎರಡು ಪ್ರಬಲವಾಗಿದೆ. ಎರಡನೇ ಕೇಸಲ್ಲಿ ನಾನು ಪ್ರಬಲ ಆಮ್ಲ ತಕೊಳ್ತೇನೆ ಮತ್ತೆ ದುರ್ಬಲ ಪ್ರತ್ಯಾಮ್ಲ ತಕೊಳ್ತೇನೆ, ಆಯ್ತಾ? ಈಗ ಯಾವ್ದ್ರ ಸ್ಟ್ರೆಂತ್ ಜಾಸ್ತಿ ಇದೆ? ಆಮ್ಲದ ಸ್ಟ್ರೆಂತ್ ಜಾಸ್ತಿ ಇದೆ ಅಲ್ವಾ ಇಲ್ಲಿ. ಹಾಗಾಗಿ ಲವಣ ಯಾವ್ದಿರ್ಬೇಕು? ಉತ್ಪಾದನೆ ಆದ ಲವಣದ ಸ್ಟ್ರೆಂತ್ ಯಾವ್ದ್ರ ಕಡೆ ಇರ್ಬೇಕು? ಆಮ್ಲದ ಕಡೆ ಇರ್ಬೇಕು ಅಲ್ವಾ? ಹಾಗಾಗಿ ಆಮ್ಲೀಯ ಲವಣ ಬರ್ತದೆ, ಆಯ್ತಾ? ಆಮೇಲೆ ಮೂರನೇದು ನೆಕ್ಸ್ಟ್ ಕಾಂಬಿನೇಷನ್ ಯಾವುದು? ಇಲ್ಲಿ ಆಮ್ಲವನ್ನ ನಾವು ದುರ್ಬಲ ತಗೊಳ್ಳೋಣ. ದುರ್ಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ತಗೊಳ್ಳೋಣ. ಇವಾಗ ಯಾವ್ದ್ರ ಸ್ಟ್ರೆಂತ್ ಜಾಸ್ತಿ ಇದೆ? ಪ್ರತ್ಯಾಮ್ಲದ ಸ್ಟ್ರೆಂತ್ ಜಾಸ್ತಿ ಇದೆ ಅಲ್ವಾ? ಹಾಗಾಗಿ ಪ್ರತ್ಯಾಮ್ಲೀಯ ಲವಣ ಉಂಟಾಗ್ತದೆ, ಆಯ್ತಾ? ಆಮೇಲೆ ನಾಲ್ಕನೇದು ಅಂದ್ರೆ ಎರಡು ದುರ್ಬಲ ಇದ್ದಾಗ, ದುರ್ಬಲ ಆಮ್ಲ ಮತ್ತೆ ದುರ್ಬಲ ಪ್ರತ್ಯಾಮ್ಲ ಹಾಗೂ ಕೂಡ ಏನಾಗುತ್ತೆ, ತಟಸ್ಥ ಲವಣ ಉಂಟಾಗ್ತದೆ ಅಂತ ಈ ಸ್ಟೇಜ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಈಗ ಹಾಗಿದ್ರೆ ಆಮ್ಲೀಯ ಲವಣ ಉಂಟಾಗ್ಬೇಕು ಅಂದ್ರೆ ಪ್ರಬಲ ಆಮ್ಲ ಇರಬೇಕು, ದುರ್ಬಲ ಪ್ರತ್ಯಾಮ್ಲ ಇರಬೇಕು ಅಲ್ವಾ? ಎಲ್ಲಿದೆ ಹಾಗಿದ್ರೆ ಪ್ರಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲ? ಇಲ್ಲಿ ಏನಾಗಿರುತ್ತೆ, ಆಮ್ಲೀಯ ಲವಣ. ಸೊ ಇಲ್ಲಿ ಆಯ್ತಾ, ಇಲ್ಲಿ ದುರ್ಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ ಇದ್ದಾಗ ಇಲ್ಲಿ ಪ್ರತ್ಯಾಮ್ಲೀಯ ಲವಣ ಉಂಟಾಗ್ತದೆ. ಆಕ್ಚುಲಿ ಯಾವ್ದಿರುತ್ತೆ, ಪ್ರತ್ಯಾಮ್ಲೀಯ ಲವಣ ಉಂಟಾಗ್ತದೆ. ಬಟ್ ಇಲ್ಲಿ ಕ್ವಶನ್ ಕೇಳಿಲ್ಲ ಅದನ್ನ. ತಟಸ್ಥ ಲವಣ ಎಲ್ಲಿ ಉಂಟಾಗ್ತದೆ ಅಂದ್ರೆ ಪ್ರಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ, ಇಲ್ಲಿ ಫಸ್ಟ್ ಕೇಸ್ ಇದೆ, ಆಯ್ತಾ? ಎರಡು ಪ್ರಬಲ ಇದ್ದಾಗ ಮತ್ತೆ ಎರಡು ದುರ್ಬಲ ಇದ್ದಾಗೂ ಕೂಡ ಆಗತ್ತೆ. ಹಾಗಿದ್ರೆ ಇದರ ಉತ್ತರ ಏನು? ಪ್ರಯೋಗ ಒಂದರಲ್ಲಿ ಆಮ್ಲೀಯ ಲವಣ ಉಂಟಾಗುತ್ತದೆ. ಪ್ರಯೋಗ 3 ಮತ್ತೆ 4ರಲ್ಲಿ ನಾನು ಇದನ್ನ ಇರೇಸ್ ಮಾಡ್ತೀನಿ, ಆಯ್ತಾ? ನೋಟ್ ಮಾಡ್ಕೊಳ್ಳಿ ಇದನ್ನ, ನಾನು ಫಸ್ಟ್ ಬರ್ದಿದ್ದನ್ನ. ಸೊ ನಿಮ್ಗೆ ಕಾಣಿಸಲ್ಲ, ಅದಕ್ಕಾಗಿ ನಾನು ಇದನ್ನ ಇರೇಸ್ ಮಾಡ್ತೀನಿ. ಪ್ರಯೋಗ 3 ಮತ್ತೆ 4ರಲ್ಲಿ ತಟಸ್ಥ ಲವಣ ಉಂಟಾಗ್ತದೆ. ಸೊ ಈ ಟೇಬಲ್ ಅನ್ನ ನೆನ್ಪಿಟ್ಕೊಳ್ಳಿ. ಬೇರೆ ಬೇರೆ ರೀತಿ ಕ್ವಶನ್ ಕೇಳಿದಾಗ ನಿಮ್ಗೆ ಈಸಿಯಾಗಿ ಉತ್ತರವನ್ನ ಬರೀಬಹುದು. ತಟಸ್ಥೀಕರಣ ಪ್ರಕ್ರಿಯೆ ಅಂದ್ರೆ ಏನು ಅಂತ, ಅದು ಏನಂದ್ರೆ ನಿಮ್ಗೆ ಗೊತ್ತಿದೆ. ಆಮ್ಲ ಮತ್ತೆ ಪ್ರತ್ಯಾಮ್ಲ ಸೇರಿದ್ರೆ ಲವಣ ಮತ್ತೆ ನೀರು ಉತ್ಪತ್ತಿ ಆಗ್ತದೆ. ಇದನ್ನ ನಾವು ತಟಸ್ಥೀಕರಣ ಪ್ರಕ್ರಿಯೆ ಅಂತ ಹೇಳ್ತೀವಿ. ಓಕೆ, ನೀವು ಪ್ಲಸ್ ಮತ್ತೆ ಮೈನಸ್ ಅನ್ನ ಈಕ್ವಲ್ ಮ್ಯಾಥ್ಸ್ ಅಲ್ಲಿ ನೀವು +7 +-7 ಆಡ್ ಮಾಡಿ ಏನಾಗುತ್ತೆ, 0 ಆಗತ್ತೆ ಅಲ್ವಾ? ನ್ಯೂಟ್ರಲ್ ಆಗತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಕೆಮಿಸ್ಟ್ರಿಲ್ ಕೂಡ ಆಮ್ಲ ಮತ್ತೆ ಪ್ರತ್ಯಾಮ್ಲವನ್ನ ಸೇರಿದಾಗ ನ್ಯೂಟ್ರಲ್ ರಿಯಾಕ್ಷನ್ ಆಗತ್ತೆ. ನ್ಯೂಟ್ರಲ್ ರಿಯಾಕ್ಷನ್ ಆಗೋದು ಅಂದ್ರೆ ತಟಸ್ಥೀಕರಣ ಆಗೋದು ಅಂತ ಅರ್ಥ, ಆಯ್ತಾ? ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿದಾಗ ಲವಣ ನೀರು ಉತ್ಪಾದನೆ ಆಗುತ್ತದೆ. ಇದನ್ನ ತಟಸ್ಥೀಕರಣ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಬರಿಬೇಕು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳ್ತೇವೆ. ನೀವು ಉದಾಹರಣೆಯನ್ನು ಕೂಡ ತಕೋಬಹುದು. ಉದಾಹರಣೆಗೆ ಆಮ್ಲಕ್ಕೆ HCl ತಕೊಳ್ಳಿ, ಪ್ರತ್ಯಾಮ್ಲಕ್ಕೆ NaOH ತಕೊಳ್ಳಿ. ಏನಾಗತ್ತೆ, NaCl. NaCl ಅಂದ್ರೆ ಲವಣ ಇದು ಅಲ್ವಾ? ಲವಣ.
ಮತ್ತೆ ನೀರು. ಸೊ ಎಲ್ಲಾ ಆಮ್ಲ ಮತ್ತೆ ಪ್ರತ್ಯಾಮ್ಲ ಪ್ರತಿವರ್ತಿಸಿದಾಗೂ ಕೂಡ ಲವಣ ಮತ್ತು ನೀರು ಅನ್ನೋದು ಕಾಮನ್ ಉತ್ಪನ್ನ ಆಗತ್ತೆ ಎಲ್ಲದ್ರಲ್ಲೂ, ಆಯ್ತಾ. ಇದನ್ನ ತಟಸ್ಥೀಕರಣ ಅಂತ ಹೇಳ್ತೀವಿ. ಆಮೇಲೆ 12ನೇದು, ಈ ಕೆಳಗಿನ ವಸ್ತುಗಳಲ್ಲಿ ಕಂಡು ಬರುವ ಆಮ್ಲ ಹೆಸರಿಸಿ. ಮೊಸರು. ಮೊಸರಿನಲ್ಲಿ ಯಾವ್ದಿರುತ್ತೆ? ಸೊ ಮೊಸರು ಹಾಲಿಂದ ಆಗಿರುತ್ತೆ ಅಲ್ವಾ. ಸೊ ಹಾಲಲ್ಲಿ ಯಾವ್ದಿರುತ್ತೆ ಆಸಿಡ್? ಅದೇ ಮೊಸರಲ್ಲಿ ಕೂಡ ಬರುತ್ತೆ. ಯಾವ್ದು ಆಗಿದ್ರೆ? ಲ್ಯಾಕ್ಟಿಕ್ ಆಮ್ಲ. ಹಾಲಲ್ಲಿ ಕೂಡ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ, ಮೊಸರಲ್ಲಿ ಕೂಡ ಲ್ಯಾಕ್ಟಿಕ್ ಆಸಿಡ್ ಬರಬೇಕು. ಆಮೇಲೆ ಜಠರ ರಸ. ಜಠರ ರಸದಲ್ಲಿ HCl ಇರುತ್ತೆ ಅಲ್ವಾ. HCl ಇರೋದ್ರಿಂದ ನಮ್ಗೆ ಆಹಾರಗಳು ಜೀರ್ಣ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಜಠರದಲ್ಲಿ. ಆಮೇಲೆ ನಮ್ಮ ಆಹಾರದಲ್ಲಿ ಏನಾದ್ರೂ ಬ್ಯಾಕ್ಟೀರಿಯಾ ಅಥವಾ ಏನಾದ್ರೂ ಪಾಯ್ಸನಸ್ ವಸ್ತುಗಳಿದ್ರೆ, ಪದಾರ್ಥಗಳಿದ್ರೆ, ಅದನ್ನು ಕೂಡ ಇದು ಸ್ಟ್ರಾಂಗ್ ಆಸಿಡ್ ಆಗಿರೋದ್ರಿಂದ, HCl ತುಂಬಾ ಸ್ಟ್ರಾಂಗ್ ಆಸಿಡ್ ಆಗಿರೋದ್ರಿಂದ ಅದನ್ನು ಕೂಡ ಜರ್ಮ್ಸ್ ಅನ್ನ, ಬ್ಯಾಕ್ಟೀರಿಯಾವನ್ನ ಕೂಡ ಕಿಲ್ ಮಾಡುತ್ತೆ. ಯಾವುದು? ಜಠರ ರಸ. ಸೊ ಇದು ಜಠರ ರಸದ ಮಹತ್ವ. ಮತ್ತು ಮುಖ್ಯವಾಗಿ ಅಂದ್ರೆ ಆಹಾರ ಪದಾರ್ಥಗಳು ಜೀರ್ಣ ಆಗ್ಲಿಕ್ಕೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಹೆಲ್ಪ್ ಆಗುತ್ತೆ ನಮ್ಮ ಜಠರದಲ್ಲಿ, ಆಯ್ತಾ. ಆಮೇಲೆ ನೆಕ್ಸ್ಟ್, ಸ್ಫಟಿಕೀಕರಣ ನೀರು ಎಂದರೇನು? ಈಗ ನೀವು ಕಾಪರ್ ಸಲ್ಫೇಟ್ ಅಂತ ತಗೊಳ್ತೀರಿ ಅಲ್ವಾ. ಕಾಪರ್ ಸಲ್ಫೇಟ್ ಡ್ರೈ ಆಗಿದ್ರೆ ಇದರ ಕಲರ್ ಯಾವ್ದಿರುತ್ತೆ ಹೇಳಿ? ಕಲರ್ಲೆಸ್ ಅಥವಾ ಬಿಳಿ ಕಲರ್ ಅಲ್ಲಿ ಕಾಣ್ತದೆ ನಿಮ್ಗೆ. ಬಿಳಿ ಕಲರ್ ಹರಳುಗಳು ಕಾಣ್ತದೆ. ಇದು ಸ್ವಲ್ಪ ವೆಟ್ ಇದ್ದಾಗ, ವೆಟ್ ಅಂದ್ರೆ ಏನು? ಇದ್ರ ಜೊತೆ ಈ ರೀತಿ ನೀರಿನ ಅಣುಗಳು ಅಟ್ಯಾಚ್ ಆಗಿರುತ್ತೆ. ಈಗ ಒಂದು ಕಾಪರ್ ಸಲ್ಫೇಟ್ ಅಣು ಅಥವಾ ಘಟಕ ಅಂತ ಹೇಳ್ಬೋದು. ಘಟಕ, ಈ ಒಂದು ಕಾಪರ್ ಸಲ್ಫೇಟ್ ಅಣುವಿನ ಜೊತೆಗೆ ಫಿಕ್ಸ್ಡ್ ನಂಬರ್ ಅಲ್ಲಿ ಈ ರೀತಿ ನೀರಿನ ಅಣುಗಳು ಅಟ್ಯಾಚ್ ಆಗಿರುತ್ತೆ, ಆಯ್ತಾ. ಇದನ್ನ ನಾವು ಸ್ಫಟಿಕೀಕರಣದ ನೀರು ಅಂತ ಹೇಳ್ತೀವಿ ಕಾಪರ್ ಸಲ್ಫೇಟ್ಗೆ ಸಂಬಂಧಪಟ್ಟಂತೆ. ಅದೇ ರೀತಿ ನಿಮ್ಗೆ ಇಲ್ಲಿ ವಾಷಿಂಗ್ ಸೋಡಕ್ಕೂ ಬರ್ತದೆ ನೋಡಿ, Na2CO3 ಅಲ್ವಾ. ಇದ್ರ ಜೊತೆ 10 ನೀರಿನ ಅಣುಗಳು ಅಟ್ಯಾಚ್ ಆಗಿರುತ್ತೆ. ಈ ನೀರನ್ನ ನಾವು ಸ್ಫಟಿಕೀಕರಣದ ನೀರು ಅಂತ ಹೇಳ್ತೀವಿ, ಆಯ್ತಾ. ಇಲ್ಲಿ ಕಾಪರ್ ಸಲ್ಫೇಟ್ ಅಲ್ಲಿ ಈ ರೀತಿ ನೀರ್ ಅಟ್ಯಾಚ್ ಆಗಿರೋದ್ರಿಂದ, ನೀರಿರೋದ್ರಿಂದ ಇದ್ರ ಕಲರ್ ಏನಾಗಿರುತ್ತೆ ಹೇಳಿ? ನೀಲಿ ಇರುತ್ತೆ, ಆಯ್ತಾ. ಇದನ್ನ ನೀವು ಹೀಟ್ ಮಾಡಿದ್ರೆ ಈ ನೀರ್ ಏನಾಗುತ್ತೆ? ಇವಾಪರೇಟ್ ಆಗಿ ಹೋಗಿ ಹೀಟ್ ಮಾಡಿದಾಗ ಇದು ಒಂದೇ ಉಳ್ಕೊಂಡುತ್ತೆ. ಯಾವುದು? ಕಾಪರ್ ಸಲ್ಫೇಟ್ ಒಂದೇ ಉಳ್ಕೊಳ್ಳುತ್ತೆ. ಇದ್ರದ್ದು ಬಿಳಿ ಅಥವಾ ಕಲರ್ಲೆಸ್, ಯಾವುದೇ ಕಲರ್ ಇಲ್ಲದೆ ಇರುವಂತ ಕ್ರಿಸ್ಟಲ್ ಸಿಗತ್ತೆ ನಿಮ್ಗೆ. ಸೊ ಸ್ಫಟಿಕೀಕರಣದ ನೀರು ಅಂದ್ರೆ ಏನು? ಸ್ಫಟಿಕೀಕರಣದ ನೀರು ಎಂದರೆ ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆ ಆಗಿದೆ. ಈಗ ಕಾಪರ್ ಸಲ್ಫೇಟ್ ಇದು ಒಂದು ಘಟಕ ಸೂತ್ರ ಆಗಿದೆ. ಕಾಪರ್ ಸಲ್ಫೇಟ್ ಅನ್ನೋದು ಇದು ಒಂದು ಘಟಕ ಸೂತ್ರವಾಗಿದೆ. ಇದ್ರ ಜೊತೆ ಫಿಕ್ಸ್ಡ್ ನಂಬರ್ ಅಲ್ಲಿ ಈ ರೀತಿ ನೀರಿನ ಅಣುಗಳು ಅಟ್ಯಾಚ್ ಆಗಿರುತ್ತೆ ಅಲ್ವಾ. ಇದನ್ನ ನಾವು ಸ್ಫಟಿಕೀಕರಣದ ನೀರು ಅಂತ ಹೇಳ್ತೀವಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇಷ್ಟು ಬರ್ದ್ರೆ ಆಯ್ತು, ಆಯ್ತಾ. ಈ ರೀತಿ ಸೆಂಟೆನ್ಸ್ ಮಾಡಿ ಬರೆದ್ರೆ ಆಯ್ತು. ಸ್ಫಟಿಕೀಕರಣದ ನೀರು ಎಂದರೆ ಲವಣದ ಒಂದು ಘಟಕ ಸೂತ್ರ. ಇಲ್ಲಿ ನೋಡಿ, ಇದು ಒಂದು ಲವಣ ಇದೆ, ಇದರ ಒಂದು ಘಟಕ ಸೂತ್ರದಲ್ಲಿ ಸ್ಥಿರ ಸಂಖ್ಯೆಯಲ್ಲಿ ನೀರಿನ ಅಣುಗಳು ಇರ್ತವೆ. ಅಂದ್ರೆ ಫಿಕ್ಸ್ಡ್ ನಂಬರ್ ಅಲ್ಲಿ ಇಲ್ಲಿ ನೀರಿನ ಅಣುಗಳು ಅದಕ್ಕೆ ಅಟ್ಯಾಚ್ ಆಗಿದ್ರೆ ಅದನ್ನ ಸ್ಫಟಿಕೀಕರಣದ ನೀರು ಅಂತ ಕರಿತೇವೆ. ಆಮೇಲೆ ಈ ಕೆಳಗಿನ ಪ್ರಕ್ರಿಯೆಯಲ್ಲಿ ಬಳಸುವ ಲವಣಗಳನ್ನ ಹೆಸರಿಸಿ. ನೀರಿನ ಶಾಶ್ವತ ಗಡುಸುತನವನ್ನ ತೆಗೆದುಹಾಕಲು ಯಾವುದು? ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾವನ್ನ ಬಳಸ್ತೇವೆ ಅಲ್ವಾ. ನೀರಿನ ಶಾಶ್ವತ ಗಡುಸುತನವನ್ನ ತೆಗೆದುಹಾಕ್ಲಿಕ್ಕೆ ಇದಕ್ಕೆಲ್ಲ ರಿಯಾಕ್ಷನ್ಸ್ ಇದೆ. ನೀವು ಬೇಕಿದ್ರೆ ಇದ್ರ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಗೂಗಲ್ ಮಾಡಿ ತಿಳಿರಿ. ಇವಾಗ ಟೈಮ್ ಕಡಿಮೆ ಇರೋದ್ರಿಂದ ಇದನ್ನೆಲ್ಲ ನಾನು ಯಾವ ರೀತಿ ರಿಯಾಕ್ಷನ್ ಆಗಿ ನೀರಿನ ಗಡುಸುತನ ಹೋಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಈಗ ಕೇಳಿದ್ದಷ್ಟು ಏನು? ನೀರಿನ ಶಾಶ್ವತ ಗಡುಸುತನವನ್ನ ತೆಗೆದುಹಾಕ್ಲಿಕ್ಕೆ ಯಾವ್ದು ಬಳಸ್ತಾರೆ? ಸೋಡಿಯಂ ಕಾರ್ಬೋನೇಟ್ ಬಳಸ್ತಾರೆ ಅನ್ನೋದು ಇಷ್ಟು ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ ಸಾಕು. ಆಮೇಲೆ ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿರುಳುಗಳನ್ನು ಬ್ಲೀಚಿಂಗ್ ಮಾಡುವುದು. ಆಗ ಯಾವುದು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಬ್ಲೀಚಿಂಗ್ ಕ್ಲೋ ಪೌಡರ್ ಅನ್ನ ಬಳಸ್ತಾರೆ. ಆಮೇಲೆ ಪ್ರಬಲ ಆಮ್ಲ, 15ನೇ ಕ್ವಶನ್ ಏನು ಅಂದ್ರೆ ಪ್ರಬಲ ಆಮ್ಲ ಮತ್ತು ದುರ್ಬಲ ಆಮ್ಲಗಳಿಗಿರುವ ಯಾವುದಾದರೂ ಎರಡು ವ್ಯತ್ಯಾಸವನ್ನ ತಿಳಿಸಿ. ನಾನು ಆಲ್ರೆಡಿ ಹೇಳ್ದಾಗೆ ಪ್ರಬಲ ಆಮ್ಲದಲ್ಲಿ ಏನಾಗುತ್ತೆ? ಅದು ನೀರಿನೊಂದಿಗೆ ವರ್ತಿಸಿದಾಗ ಕಂಪ್ಲೀಟ್ ಅಯಾನ್ ಆಗಿ ಪರಿವರ್ತನೆ ಆಗುತ್ತದೆ. ಈಗ ಉದಾಹರಣೆಗೆ ನೀವು 10 HCl ಅನ್ನ ತಗೊಂಡಿದ್ದೀರಿ,
10 HCl ಅಣುಗಳನ್ನ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. 10 HCl ಅಣುಗಳು ವಿಭಜನೆ ಆಗಿ 10 H+ ಅಯಾನುಗಳು ಉತ್ಪತ್ತಿ ಆಗುತ್ತದೆ, 10 Cl- ಅಯಾನುಗಳು ಉತ್ಪತ್ತಿ ಆಗುತ್ತದೆ. ಅದೇ ನೀವು ದುರ್ಬಲ ಆಮ್ಲ ತಕೊಳ್ಳಿ ಯಾವ್ದಾದ್ರು, ಈಗ ಕಾರ್ಬೋನಿಕ್ ಆಸಿಡ್ ಒಂದು ದುರ್ಬಲ ಆಮ್ಲ. ಕಾರ್ಬೋನಿಕ್ ಆಸಿಡ್ ತಕೊಂಡ್ರಿ ಅಂತ ಇಟ್ಕೊಳ್ಳಿ. ಈಗ 10 ಕಾರ್ಬೋನಿಕ್ ಆಸಿಡ್ ಅಣುಗಳನ್ನ ತಕೊಂಡು ನೀರ್ನಲ್ಲಿ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಆಗ 10ಕ್ಕೆ 10 ಕಾರ್ಬೋನಿಕ್ ಆಸಿಡ್ಗಳು ವಿಭಜನೆ ಆಗಿ ಏನು ಅಯಾನ್ಗಳಾಗಲ್ಲ. 10ರಲ್ಲಿ ಎಷ್ಟು, ಒಂದು 5 ಅಥವಾ 4, ಹಾಗೆ ಒಂದು ಅಂದಾಜು ಒಂದು ನಂಬರ್ ಹೇಳಿದ್ದೇನೆ, ಇದೇ ನಂಬರು ಅಂತಲ್ಲ. ಈಗ ಒಂದು 10 ಅಣುಗಳಲ್ಲಿ ಒಂದು 5 ಅಥವಾ 4 ಅಷ್ಟೇ ವಿಭಜನೆ ಆಗಿ ನೀರಲ್ಲಿ H+ ಅಯಾನ್ ಮತ್ತೆ ಏನು ಅದರ CO3- ಅಯಾನ್ ಆಗಿ ಪರಿವರ್ತನೆ ಆಗ್ತದೆ. ಯಾವಾಗ ಕಾರ್ಬೋನಿಕ್ ಆಸಿಡ್ ತಕೊಂಡಾಗ. ಇದನ್ನ ನಾವು ದುರ್ಬಲ ಆಮ್ಲ ಅಂತ ಅದಕ್ಕಾಗಿ ಕರಿತೀವಿ. ಓಕೆ, ಪ್ರತ್ಯಾಮ್ಲದಲ್ಲೂ ಕೂಡ ಹಾಗೆ. ಪ್ರತ್ಯಾಮ್ಲದಲ್ಲಿ OH- ಅಯಾನ್ ಬರುತ್ತೆ. ಸೊ ಕಾನ್ಸೆಪ್ಟ್ ಇರೋದಿದೆ. ಈಗ ಪ್ರಬಲ ಆಮ್ಲ ಅಂದ್ರೆ ಏನು, ಹೆಚ್ಚಿನ ಪ್ರಮಾಣದಲ್ಲಿ ಅಯಾನುಗಳನ್ನ ಉತ್ಪತ್ತಿ ಆಗಿಸುತ್ತದೆ. ಆಯ್ತಾ. ಇಲ್ಲಿ ದುರ್ಬಲ ಆಮ್ಲ ಅಂದ್ರೆ ಕಡಿಮೆ ಪ್ರಮಾಣದ ಅಯಾನುಗಳನ್ನ ಉತ್ಪಾದಿಸುತ್ತದೆ. ಈಗ ನಾನು ಹೇಳಿದ್ನಲ್ಲ, 10 HCl ಅಣುಗಳನ್ನ ತಕೊಂಡ್ರೆ ಅಂದ್ರೆ 10ಕ್ಕತ್ತು ವಿಭಜನೆ ಆಗತ್ತೆ ಪ್ರಬಲ ಆಮ್ಲ ಆಗಿದ್ದಾಗ. ದುರ್ಬಲ ಆಮ್ಲ ಇದ್ದಾಗ, ಈಗ ಉದಾಹರಣೆ ಕಾರ್ಬೋನಿಕ್ ಆಸಿಡ್ ತಕೊಂಡ್ರಿ ಅಂದ್ರೆ 10ರಲ್ಲಿ ಎಷ್ಟು, ಒಂದು 5 ಅಥವಾ 4 ಹಂಗೆ ವಿಭಜನೆ ಆಗ್ತದೆ ನೀರಿನಲ್ಲಿ. ಆಯ್ತಾ. H+ ಅಯಾನನ್ನ ಕಡಿಮೆ H+ ಅಯಾನನ್ನ ಕೊಡುತ್ತೆ. ಆಮೇಲೆ ನೀರಿನಲ್ಲಿ ಸಂಪೂರ್ಣ ಅಯಾನುಗಳಾಗಿ ವಿಭಜನೆ ಹೊಂದುತ್ತದೆ, ನೀರಿನಲ್ಲಿ ಸಂಪೂರ್ಣ ಅಯಾನುಗಳಾಗಿ ವಿಭಜನೆ ಹೊಂದುವುದಿಲ್ಲ. ಸೊ ನೀವು ಎಕ್ಸಾಮ್ ಅಲ್ಲಿ ಇಷ್ಟು ಬರೆದ್ರೆ ಸಾಕು. ಆಮೇಲೆ ಸಾರೀಕೃತ ಸಲ್ಫ್ಯೂರಿಕ್ ಆಸಿಡ್ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಭಾಗಗಳನ್ನ ಗುರುತಿಸಿ. ಸೊ ಈ ಚಿತ್ರ ತುಂಬಾ ಇಂಪಾರ್ಟೆಂಟ್ ಇದೆ ಮಕ್ಕಳೇ, ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ತುಂಬಾ ಸಲ ಇದನ್ನ ಕೇಳಿದ್ದಾರೆ. ಈ ಡಯಾಗ್ರಾಮ್ ಅನ್ನ ಚೆನ್ನಾಗಿ ಬಿಡಿಸಿ ನೀವು ಸರಿಯಾಗಿ ಲೇಬಲ್ ಮಾಡಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಆಯ್ತಾ. ಈ ರೀತಿ ಆಧಾರ ಸ್ತಂಭ, ಪ್ರಣಾಳದಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನ ನೀವು ಬರೀಲೇಬೇಕು ಈ ರೀತಿ ಲೇಬಲ್ ಹಾಕಿ. ಸತುವಿನ ಚೂರುಗಳು, ಆಮೇಲೆ ನಿರ್ಗಮನಾಳ ಅಂದ್ರೆ ಇಲ್ಲಿ ಗ್ಯಾಸ್ ರಿಲೀಸ್ ಆಗತ್ತೆ. ಆಮೇಲೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು, ಈ ರೀತಿ ಪಾಪ್ಸ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತಿರುವುದು, ಮೇಣದ ಬತ್ತಿ, ಸಾಬೂನಿನ ದ್ರಾವಣ ತಕೊಂಡಿರುವುದು, ಇದನ್ನೆಲ್ಲ ನೀವು ಮೆನ್ಷನ್ ಮಾಡಿ ನೀಟಾಗಿ ಚಿತ್ರ ಬಿಡಿಸಿ. ಇಷ್ಟಾದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಓಕೆ, ಇವಾಗ ಈ ಚಾಪ್ಟರ್ ಕಂಪ್ಲೀಟ್ ಆಯ್ತು. ನಾಳೆ ಫಿಸಿಕ್ಸ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಇಲೆಕ್ಟ್ರಿಸಿಟಿ ಚಾಪ್ಟರ್ ಅನ್ನ ನಾವು ಮಾಡೋಣ. ಆಯ್ತಾ. ಇಲೆಕ್ಟ್ರಿಸಿಟಿ ಅಂದ್ರೆ ಯಾವುದು, ವಿದ್ಯುತ್ ಶಕ್ತಿ ಅಂತ ಪಾಠ ಇದೆ ನೋಡಿ. ಆ ಒಂದು ಪಾಠವನ್ನ ನಾವು ಮಾಡೋಣ ನಾಳೆ, ರಿವಿಷನ್ ಮಾಡೋಣ. ನೀವು ಓದ್ಕೊಂಡು ಬನ್ನಿ ನಾಳೆ ಆ ಪಾಠವನ್ನ. ಅಷ್ಟಾದ್ರೆ ನಿಮ್ಗೆ ಕ್ವಶನ್ ಅನ್ನ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದಾಗ ಅದರ ಆನ್ಸರ್ ಅನ್ನ ಹುಡ್ಕೋದು ಈಸಿ ಆಗತ್ತೆ, ಅಥವಾ ಆನ್ಸರ್ ಅನ್ನ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಹಾಗಾಗಿ ನೀವು ಪೂರ್ವ ತಯಾರಿಯಲ್ಲಿ ಬನ್ನಿ. ಆಯ್ತಾ. ಕ್ಲಾಸ್ ಅನ್ನ ಮುಗಿಸೋಣ ಇವತ್ತು. ಥ್ಯಾಂಕ್ ಯು. ಓದಿ ಚೆನ್ನಾಗಿ. ಇನ್ನೇನು ಎಕ್ಸಾಮಿಗೆ ತುಂಬಾ ಕಡಿಮೆ ದಿನ ಇದೆ. ಸೊ ಕೊನೆಯ ಕ್ಷಣದಲ್ಲಿ ನಿಮ್ಮ ಸಂಪೂರ್ಣ ಗಮನ ಅಭ್ಯಾಸದ ಕಡೆಗೆ ಇರಬೇಕು. ಚೆನ್ನಾಗಿ ಓದಿ, ಹಾರ್ಡ್ ವರ್ಕ್ ಮಾಡಿ. ಖಂಡಿತ ಎಕ್ಸಾಮ್ ಅಲ್ಲಿ ಯಶಸ್ಸಿಗೆ ಸಿಗತ್ತೆ. ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ. ಈ ಕೆಮಿಸ್ಟ್ರಿಲಿ ಬರುವಂತಹ ರಿಯಾಕ್ಷನ್ಸ್ ಎಲ್ಲ ನೀವು ಬರೆದು ಪ್ರಾಕ್ಟೀಸ್ ಮಾಡಿದಾಗ ಪರ್ಫೆಕ್ಷನ್ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ಸಣ್ಣ ಸಣ್ಣ ಮಿಸ್ಟೇಕ್ ಆಗಿ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಬೇಸಿಕ್ ಅನ್ನ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಬೇಸಿಕ್ ನಾಲೆಜ್ ಅನ್ನ, ಚಾಪ್ಟರ್ ಅನ್ನ ಓದಿ. ನಿಮ್ಮ ಬುಕ್ ಇರತ್ತಲ್ಲ, SSLC ಬುಕ್ ಅನ್ನ ಬುಡದಿಂದ ತುದಿವರೆಗೆ ಓದಿ. ಅಂದ್ರೆ ಒಂದು ಚಾಪ್ಟರ್ ಅನ್ನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪ್ರಾರಂಭದಿಂದ ಕೊನೆವರೆಗೆ ಓದಿ. ಚಟುವಟಿಕೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆ ಚಟುವಟಿಕೆಯಲ್ಲಿ, ಅದರಿಂದ ಏನ್ ಅಬ್ಸರ್ವೇಷನ್ ಬಂತು, ಏನು ಒಂದು ತೀರ್ಮಾನ ತಗೊಂಡ್ರು, ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಅದ್ರ ಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಬರುತ್ತೆ, ಅನ್ವಯದ ಪ್ರಶ್ನೆಗಳು ಬರುತ್ತೆ. ಆಗ ನಿಮ್ಗೆ ಉತ್ತರ ಬರೀಲಿಕ್ಕೆ ಈಸಿ ಆಗತ್ತೆ.
ಪ್ರಮುಖವಾಗಿ ಮಾಡ್ಬೇಕಾಗಿರೋದು ಅಂದ್ರೆ ನೀವು ಪಾಠವನ್ನ ಪ್ರಾರಂಭದಿಂದ ಕೊನೆವರೆಗೆ ಓದಿ ಅರ್ಥೈಸ್ಕೊಳ್ಬೇಕು, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಮತ್ತೆ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಬೇಕು ಜಾಸ್ತಿ ಜಾಸ್ತಿ. ನಿಮ್ಗೆ ಆಲ್ರೆಡಿ ಕೊಟ್ಟಿದಾರಲ್ಲ ಮಾಡೆಲ್ ಪೇಪರ್ಸ್, ಮತ್ತೆ ಪ್ರೀವಿಯಸ್ ಇಯರ್ ಮುಂದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೀವು ಸಾಲ್ವ್ ಮಾಡಬೇಕು, ಆನ್ಸರ್ ಅನ್ನ ಕಂಡು ಹಿಡಿಬೇಕು. ಈ ಕೊನೆ ಕ್ಷಣದಲ್ಲಿ ನೀವು ಇದನ್ನೆಲ್ಲ ಜಾಸ್ತಿ ಮಾಡ್ಬೇಕು. ಪಾಠವನ್ನ ಚೆನ್ನಾಗಿ ಓದಿ ಅರ್ಥೈಸ್ಕೊಳ್ಬೇಕು, ಇದು ತುಂಬಾ ಮುಖ್ಯ. ಅಷ್ಟಾದ್ರೆ 80ಕ್ಕೆ 75ಕ್ಕಿಂತ ಹೆಚ್ಚು ಅಂಕವನ್ನ ನೀವು ಸುಲಭವಾಗಿ ತೆಗಿಬಹುದು. ಓಕೆ, ಥ್ಯಾಂಕ್ ಯು.